सदृशं चेष्टते स्वस्याः प्रकृतेर्ज्ञानवान् ಅಂತ ಆಯ್ತು. ಸ್ವಸ್ಯಾಹ ಪ್ರಕೃತೆ ಅನುಗುಣಂ ಚೇಷ್ಟತೆ ಅಂತ ಅವರವರ ಸ್ವಭಾವಕ್ಕಾಗಿ ಪ್ರತಿಯೊಬ್ಬರು ಚೇಷ್ಟೆ ಮಾಡ್ತಾರೆ ಹೊರತು ಸ್ವಭಾವವನ್ನು ಮೀರಕ್ಕಾಗಲ್ಲ. ಸ್ವಭಾವ ದುರತಿಕ್ರಮ ಅಂತ ಒಂದು ವಾಕ್ಯ ಇದೆ. ಸ್ವಭಾವವನ್ನು ಮೀರೋದು ಬಹಳ ಕಷ್ಟ. ಬೆಂಕಿ ಹೇಗೆ ಬಿಸಿ ಬಿಟ್ಕೊಳ್ಳೋದ್ವೋ, ಹೇಗೆ ಸೂರ್ಯ ಬೆಳಕನ್ನು ಬಿಟ್ಕೊಳ್ಳೋದ್ವೋ ಹಾಗೆ ಮನುಷ್ಯನಿಗೆ ಹುಟ್ಟುಗಳ ಸುಟ್ಟು ಹೋಗಲ್ಲ ಅಂತ ಇದೆಯಲ್ಲ ಅಷ್ಟು. ಆದ್ರೆ ಪ್ರಯತ್ನದಿಂದ ಸಾಧ್ಯ ಉಂಟು, ಅದು ಸ್ವಭಾವದಿಂದ ಬಿಟ್ಟು ಹೋಗಲ್ಲ ಅಂತ ಅಷ್ಟೇ ಅರ್ಥ. ಸ್ವಭಾವ ತಕ್ಕಾಗಿ ಚೇಷ್ಟೆ ಮಾಡ್ತಾರೆ ಅಂತ ಆದ್ರೆ ಅವಾಗ ನಿನ್ನ ಉಪದೇಶ ಶಾಸ್ತ್ರೋಪದೇಶ ದಂಡ ಆಯ್ತಲ್ಲ. ಯಾಕಂದ್ರೆ ನೀನು ಉಪದೇಶ ಮಾಡಿದ್ರು ಸ್ವಭಾವ ಆ ರೀತಿ ಇಲ್ಲ ಅಂದ್ರೆ ಅದೇ ನಾಟಲ್ಲ. ಅದು ಸ್ವಭಾವ ನೀನು ಉಪದೇಶ ಮಾಡೋಂಗೆ ಇದ್ರೆ ನೀನು ಉಪದೇಶ ಮಾಡಿದ್ದು ಹಾಗೆ ನಡ್ಕೊಳ್ತಾರೆ. ಶಾಸ್ತ್ರವೂ ಹಾಗೆ. ಶಾಸ್ತ್ರ ವೇದಾಧ್ಯಯನ ಮಾಡು, ಸಂಧ್ಯಾವಂದನೆ ಮಾಡು, ಆಚಾರ ಅಂತ ಇರುವಂತ ಹೇಳಿದ್ರು ಅವ್ರಿಗೆ ಇರೋ ಸ್ವಭಾವ ಇಲ್ಲದೆ ಹೋದ್ರೆ ಅವ್ರಿಗೆ ಹೇಳ್ದೇ ಇರೋಲ್ಲ. ಇರೋ ಸ್ವಭಾವ ಇದ್ದು ಬಿಟ್ರೆ ಶಾಸ್ತ್ರ ಹೇಳಿದ್ರೆ ಇದ್ದೇ ಇರ್ತಾರೆ. ದಂಡ ಆಗುತ್ತಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಒಳ್ಳೆ ಪ್ರಶ್ನೆ ಇದು. ಶಾಸ್ತ್ರಕ್ಕೂ ಪುರುಷ ಪ್ರಯತ್ನಕ್ಕೂ ಜಾಗ ತಿಳಿಸುವಂತ ಜಾಗ ಇದು. ನನ್ನ ಕಲ್ತಿದ್ದಾರೆ ಗಾಡಿನ. ತುಹೋ ಆತ್ಮನಃ ಒಂದು ವೇಳೆ ಪ್ರತಿಯೊಬ್ಬ ಮನುಷ್ಯನು ಆತ್ಮನಃ ಸದೃಶಂ ತನ್ನ ಸ್ವಭಾವ ತಕ್ಕಾಗಿ ನಡ್ಕೊಳ್ತಾನೆ ನೀನು ಅನ್ನೋದಾದರೆ ಅದರ ಬೇಸಿಕ್ ಮಾತಾಡ್ತಿದ್ದಾನೆ. ನೀವೇನಂದೆ ಪ್ರತಿಯೊಬ್ಬರು ಅವರವರ ಸ್ವಭಾವ ತಕ್ಕಾಗಿ ಚೇಷ್ಟೆ ಮಾಡ್ತಾರೆ ಅರ್ಜುನ. ನಿಗ್ರಹ ಕಿಂಕರಿಷದಿ ನಂದಾಗ್ಲಿ ಬೇರೆಯದಾಗ್ಲಿ ಆ ನಿಗ್ರಹ ಒಂದು ತಡೆ ಮಾಡೋದು, ಅದನ್ನ ಮಾಡ್ಬೇಡ ಅಂತ ಅನ್ನೋದಾಗ್ಲಿ ಅಥವಾ ಇದನ್ನ ಮಾಡು ಅನ್ನೋದಾಗ್ಲಿ ಏನು ಪ್ರಯೋಜನ ಬರಲ್ಲ ಕಣೋ. ಆ ಸ್ವಭಾವಕ್ಕೆ ತಕ್ಕಾಗಿ ಹೋಗ್ತಾರೆ, ಏನು ಮಾಡಕ್ಕಾಗಲ್ಲ ಅಂತ ಹಾಗಂದು ಬಿಟ್ರೆ ಅವರ ಸ್ವಭಾವಕ್ಕಾಗಿ ಚೇಷ್ಟೆ ಮಾಡ್ತಾರೆ ಅಂತಂದ್ರೆ ಅವ್ ಯಾರು ಪ್ರಕೃತಿ ಶೂನ್ಯ ಕಶ್ಚಿತ್ ಪುರುಷ ನಾಸ್ತಿ. ಸ್ವಭಾವ ಇದೆಯದವ್ರು ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ಪ್ರತಿಯೊಬ್ಬರು ಒಂದೊಂದು ಸ್ವಭಾವಕ್ಕೆ ಅಂಟ್ಕೊಂಡವರೇ. ಪ್ರಕೃತಿ ಶೂನ್ಯರಾದವರು ಅಂದ್ರೆ ಸ್ವಭಾವ ಒಂದು ನೇಚರ್ ಇದೆ ಇದ್ದವರು ಅನ್ನೋದು ಯಾರೂ ಇಲ್ಲ. ಆವಾಗ ಪುರುಷಕಾರ ಸೇರಿ ಪುರುಷ ಪ್ರಯತ್ನ, ಪುರುಷ ಪ್ರಯತ್ನಕ್ಕೂ ಶಾಸ್ತ್ರಕ್ಕೂ ವಿಷಯಾನುಭವತೆ ವಿಷಯವೇ ಇಲ್ಲ ಅವಾಗ. ಯಾಕೆಂದ್ರೆ ಏನ್ ಹೇಳಿದ್ರು ಅವ್ರಿಗೆ ಅದಿಲ್ಲ ಅಂದ್ರೆ ಮಾಡಲ್ಲ, ಅದು ಇದ್ದು ಬಿಟ್ರೆ ಹೇಳ್ದೆ ಹೋದ್ರು ಮಾಡಿಯೇ ಮಾಡ್ತಾರೆ. ಹಾಗಾಗಿ ಶಾಸ್ತ್ರಕ್ಕೂ ಶಾಸ್ತ್ರಾನರ್ಥಕ್ಕೆ ಪ್ರಾಪ್ತಿ, ಪುರುಷ ಪ್ರಯತ್ನಕ್ಕೂ ವ್ಯರ್ಥ ಉಂಟು, ವಿಷಯವೇ ಇಲ್ಲ ಅಂತಾಗಿ ಇವಾಗ ಏನ್ ಹೇಳ್ತಿರೋದಕ್ಕೆ ಉತ್ತರ ಏನ್ ಕೊಡ್ತೀರ ಅಂತ ಭಗವಂತ ಕೊಡ್ತಾನೆ. ಒಂದು ಜಾಗ ಇದೆ, ಈ ಒಂದು ಜಾಗದಲ್ಲಿ ಮನುಷ್ಯ ಕಂಟ್ರೋಲ್ ಮಾಡ್ಕೋಬಹುದು. ಪುರುಷ ಪ್ರಯತ್ನಕ್ಕೆ ಇದು ಜಾಗ ಅಂತ. ಪುರುಷ ಪ್ರಯತ್ನಕ್ಕೆ ಜಾಗ ಹೇಳಿ ಈಗ ಪ್ರಾರಬ್ಧ ಹೆಚ್ಚೋ ಪೌರುಷ ಹೆಚ್ಚೋ ಒಂದು ವಾದ ಇದೆ. ಎಲ್ಲರೂ ಏನಂತಾರೆ ಪ್ರತಿಯೊಬ್ಬರು ಅವ್ರ ಪ್ರಾರಬ್ಧಕ್ಕಾಗಿಯೇ ಇರ್ತಾರೆ ಹೊರತು ನಮ್ಮ ಪುರುಷ ಪ್ರಯತ್ನ ಏನು ನಡೆಯಲ್ಲ ಅಂತ. ಹಂಗಂದು ಬಿಟ್ರೆ ಅವಾಗ ಏನಾಗುತ್ತೆ, ಶಾಸ್ತ್ರೋಪದೇಶ ವ್ಯರ್ಥ ಆಗುತ್ತೆ. ನಮ್ಮ ಪುರುಷ ಪ್ರಯತ್ನಕ್ಕೆ ಜಾಗವೇ ಇಲ್ಲ ಅಂತ ಆದ್ರೆ ಮನುಷ್ಯನಿಗೆ ಸ್ವತಂತ್ರ ಇಲ್ಲ ಅಂತ ಬಿಡುತ್ತೆ ಅಂತಾರೆ. ಇವಾಗ ಪ್ರಾರಬ್ಧ, ಇವಾಗ ಕಾರ್ ಬರ್ಬೇಕು, ಪ್ರಾರಬ್ಧ ಇದ್ದೆ ಬಂದೇ ಬರುತ್ತೆ ಬರ್ಬೋದು. ಅದೇ ಇನ್ನೇನೋ ತೊಂದರೆ ಆಗ್ಬೇಕು ಅದಾಗಬೇಕು ಅದು ಏನು ಮಾಡಕ್ ಆಗೋದೇ ಇಲ್ಲ. ಅದೇನಾಗ್ಬೇಕು ಅದು ಅದಾನೆ. ಎಲ್ಲವೂ ಮನುಷ್ಯ ಪ್ರಾರಬ್ಧ ತಕ್ಕಾಗಿ ಬರುತ್ತೆ. ಪ್ರಾರಬ್ಧ ತಕ್ಕಾಗಿ ಮನುಷ್ಯ ನಡ್ಕೊಳ್ಳೋದು. ಅವನ ಕೈಯಲ್ಲಿ ಏನೇನೂ ಇಲ್ಲ ಅಂದ್ಬಿಟ್ರೆ ಅವಾಗ ಪುರುಷ ಪ್ರಯತ್ನಕ್ಕೆ ಜಾಗ ಇಲ್ಲ, ಶಾಸ್ತ್ರಕ್ಕೆ ಜಾಗ ಇಲ್ಲ ಅಂತ ವ್ಯರ್ಥವಾಗ್ಬಿಡುತ್ತಲ್ಲ ಅಂತ ಕೇಳಿದ್ದಕ್ಕೆ ಇಲ್ಲ, ಈ ಒಂದು ಜಾಗದಲ್ಲಿ ಮನುಷ್ಯನಿಗೆ ಅವಕಾಶ ಉಂಟು. ಆ ಒಂದೇ ಜಾಗದಲ್ಲಿ ಅವಕಾಶ ಇರೋದು, ಎಲ್ಲೂ ಇಲ್ಲ ಅಂತ ಭಗವಂತ ಯಾವ ಜಾಗದಲ್ಲಿ ಪುರುಷ ಪ್ರಯತ್ನಕ್ಕೆ ಅವಕಾಶ ಇದೆ ಅನ್ನೋದನ್ನು ತೋರಿಸ್ತಾನೆ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಚೇತ್ ದೌಹ್ಯಸ್ಯ ಪರಿಪಂಥಿನೌ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋಃ ನ ವಶಂ ಆಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೋ. ಹಿ ಅಸ್ಯ ಹ್ಯಸ್ಯ ಹೇಳಿ.
ಇಂದ್ರಿಯಸ್ಯ ಅಂದ್ರೆ ಪ್ರತಿ ಇಂದ್ರಿಯಸ್ಯ ಅಂತ ಒಂದೊಂದು ಇಂದ್ರಿಯಕ್ಕೂ ಅಂತ. ಕಣ್ಣು, ಕಿವಿ, ಮೂಗು, ಜ್ಞಾನೇಂದ್ರಿಯ ಹಾಕಿದ್ದಾರೆ. ಪ್ರತಿಯೊಂದು ಇಂದ್ರಿಯಕ್ಕೂ ಅದರ ಅರ್ಥದಲ್ಲಿ, ವಿಷಯದಲ್ಲಿ, ಅದಕ್ಕೆ ಕಣ್ಣಿಗೆ ರೂಪದಲ್ಲಿ, ಕಿವಿಗೆ ಶಬ್ದದಲ್ಲಿ, ಮೂಗಿಗೆ ವಾಸನೆಯಲ್ಲಿ, ಹಾಗೆ ಪ್ರತಿಯಕ್ಕೂ ತನ್ನ ವಿಷಯದಲ್ಲಿ ರಾಗದ್ವೇಷ ಇದ್ದೇ ಇದೆ. ಇದು ಸ್ವಭಾವದಿಂದ ಇರೋದು. ವ್ಯವಸ್ಥಿತ ಅಂದ್ರೆ ಇದು ಫಿಕ್ಸು, ಇದು ಇದ್ದು ಬಿಟ್ಟಿದೆ. ಇದರಲ್ಲಿ ಯಾವ ಅಮೆಂಡ್ಮೆಂಟ್ ಈ ಜಾಗದಲ್ಲಿ ಪುರುಷ ಪ್ರತ್ಯೇಕ ಅವಕಾಶ ಉಂಟು. ಆ ಇಂದ್ರಿಯಕ್ಕೆ ನೋಡಿಕೊಳ್ಳೇನೆ ಚೆನ್ನಾಗಿದೆ ಅಲ್ಲ, ಇಂದ್ರಿಯ ಮೂಲಕವಾಗಿ ತಾನೆ ಬರೋದು. ಬರೀ ಇಂದ್ರಿಯಕ್ಕೆ ನಾವನ್ನ ಮನಸ್ಸು ಬಿಟ್ಟು ಅಲ್ಲ. ಇಂದ್ರಿಯಕ್ಕೆ ಅಂದ್ರೆ ಇಂದ್ರಿಯ, ಮನಸ್ಸು, ಬುದ್ಧಿ ಸೇರಿಸಿ ಇಂದ್ರಿಯ ಅನ್ನೋದು. ಮನೋಬುದ್ಧಿ ಬಿಟ್ಟು ಇಂದ್ರಿಯ ವ್ಯಾಪಾರ ಮಾಡೋದೇ ಇಲ್ಲ. ಬರೀ ಮನಸ್ಸು ಹೊರಗೆ ಬರೋಲ್ಲ. ಹೊರಗೆ ಬರೋದಕ್ಕೆ ಇಂದ್ರಿಯ ಮೂಲಕವೇ ಬರ್ಬೇಕು ಮನಸ್ಸು. ಯಾವ ಮೂಲಕ ಇಂದ್ರಿಯ ಮನಸ್ಸು ಹೊರಗೆ ಬರುತ್ತೋ ಅಲ್ಲೇ ಅವನಿಗೆ ರಾಗದ್ವೇಷ ಬರೋದು. ಹಾಗಾಗಿ ಇಂದ್ರಿಯವೇ ಅವನ ತಪ್ಪು ದಾರಿ ಹಿಡಿತಾ ಇದೆ ಅಂತ. ನೋಡಿದ ಕೂಡಲೇ ಚೆನ್ನಾಗಿದೆ ಚೆನ್ನಾಗಿಲ್ಲ, ಕೇಳಿ ಕೂಡಲೇ ಚೆನ್ನಾಗಿಲ್ಲ, ಮೂಸಿ ಕೂಡಲೇ ಚೆನ್ನಾಗಿಲ್ಲ, ತಿಂದು ಕೂಡಲೇ ಚೆನ್ನಾಗಿಲ್ಲ, ಮುಟ್ಟಿ ಕೂಡ ಚೆನ್ನಾಗಿದೆ ಎಲ್ಲ ಚರ್ಮ, ರೂಪ, ರುಚಿ, ಆಮೇಲೆ ವಾಸನೆ, ಶಬ್ದ, ಇದು ಐದರಲ್ಲೂ ರಾಗದ್ವೇಷ ಅನ್ನೋದು ಇಂದ್ರಿಯದ ಸ್ವಭಾವವೇ ಇರೋದು. ಹಾಗೆ ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯ ಅಧಿಷ್ಠಾನ ಮುಚ್ಯತೆ ಎಂದ್ರು. ಅಸ್ಯ ಕಸ್ಯ ಕಾಮಸ್ಯ ಇಂದ್ರಿಯಾಣಿ ಮನೋಬುದ್ಧಿ ಅಧಿಷ್ಠಾನಂ. ಅಲ್ಲೇ ಕಾಮದಿಂದ ರಾಗದ್ವೇಷ ಬರುವುದು. ಹಾಗಾಗಿ ಪ್ರತಿಯೊಂದು ಇಂದ್ರಿಯಕ್ಕೂ ತನ್ನ ವಿಷಯದಲ್ಲಿ ರಾಗದ್ವೇಷ ಇದೆಯಲ್ಲ, ಇಲ್ಲಿ ಪ್ರಯತ್ನ ಹೇಳ್ತೀವಿ. ತಯೋರ್ನ ವಶಮಾಗಚ್ಚೆ. ರಾಗದ್ವೇಷ ನೀನು ಕಂಟ್ರೋಲ್ ಮಾಡ್ಬೋದು, ಅದು ನಿನ್ ಕೈಲಿದೆ. ಅದೇ ರಾಗದ್ವೇಷ ಏನೋ ಮಾಡ್ತೀಯಲ್ಲ, ಮಾಡಿದ್ಮೇಲೆ ನಿನ್ ಕಂಟ್ರೋಲ್ ಇಲ್ಲ. ಇಷ್ಟಪಟ್ಟು ಒಂದು ಹೋಮ ಪೂಜೆ ಮಾಡ್ಬಿಟ್ಟೆ ನಿನ್ಕೋ, ಫಲ ಬೇಡ ಅಂದ್ರೆ ಆಗೋಲ್ಲ. ಇಷ್ಟಪಟ್ಟು ಒಂದು ಇಲಿನೋ ಹಾವೋ ಸಾಯಿಸ್ಬಿಟ್ಟೆ ನಿಂತ್ಕೋ, ನಂಗೆ ಫಲ ಬೇಡ ಅಂದ್ರೆ ಆಗೋಲ್ಲ. ಕ್ರಿಯೆ ಮಾಡಿದ್ಮೇಲೆ ಫಲ ತಪ್ಪಿಸ್ಕೊಳಕ್ಕಾಗಲ್ಲ. ಕ್ರಿಯೆ ನಡೀತು ಅಂದ್ರೆ ಕ್ರಿಯಾಫಲ ಅವಶ್ಯವಾಗಿ ಇರುತ್ತೆ. ಕ್ರಿಯೆ ಮುಂಚೆ ಒಂದಿದೆ, ಏನೋ ರಾಗದ್ವೇಷ ಕ್ರಿಯೆ ಮಾಡೋದು. ರಾಗದ್ವೇಷವಿಲ್ಲದೆ ಮನುಷ್ಯ ಕ್ರಿಯೆ ಮಾಡಲ್ಲ. ಆಸೆ ಅನ್ನೋದು ಮನಸ್ಸಿನ ಧರ್ಮ. ಅದು ಇಂದ್ರಿಯದ ಮೂಲಕ ಅಭಿವ್ಯಕ್ತವಾಗುತ್ತೆ. ಆ ಒಳಗಿರೋ ಮಸುತ್ತ ಅನ್ನೋದು ಇದು ನನ್ಗೆ ಬೇಕು, ಇದು ಚೆನ್ನಾಗಿದೆ, ಇದು ಹೀಗಿದೆ ಅಂತ. ಒಳ್ಳೆ ಬೋಂಡ ಬೇಕು, ಒಳ್ಳೆ ಜಿಲೇಬಿ ಬೇಕು, ಹಾಗೆ ಒಳ್ಳೆ ಸಂಗೀತ ಬೇಕು, ಒಳ್ಳೆ ರೂಪ ಬೇಕು ಅಂತ ಬರುತ್ತೆ. ಈ ಆಯಾಯ ಇಂದ್ರಿಯಕ್ಕೆ ಆಯಾಯ ವಿಷಯ ಸಂಸರ್ಗ ಆದ ಕೂಡಲೇ ಒಂದು ಬೇಕು ಬೇಡ ಅನ್ನೋ ಬುದ್ಧಿ ಬಂದೇ ಬರುತ್ತೆ. ಇದನ್ನು ಕಂಟ್ರೋಲ್ ಮಾಡುವಂತ ಇದ್ದಾರೆ ಭಗವಂತ. ಈ ಬೇಕು ಬೇಡ ಅನ್ನೋದು ನಿರ್ಯುಕ್ತಿವಾಗಿ ಬರ್ತಾ ಇದೆ ನಿಮಗೆ. ಯಾಕೆ ಬೇಕು ಅನ್ನೋ ಪ್ರಶ್ನೆ ಹಾಕೋ. ಅಥವಾ ತಿರಸ್ಕಾರ ಮಾಡ್ತೀರ, ದ್ವೇಷ ಯಾಕೆ ದ್ವೇಷ ಮಾಡ್ತೀರಿ ಪ್ರಶ್ನೆ ಹಾಕೋ. ದ್ವೇಷ ಮಾಡೋದಕ್ಕೂ ಪ್ರಶ್ನೆ ಹಾಕೊಂಡ್ರೆ, ರಾಗದಕ್ಕೂ ಪ್ರಶ್ನೆ ಮಾಡಿದ್ರೆ ಉತ್ಸಾಹ ಇಲ್ಲ ನಲ್ಲಿ. ಸುಮ್ಮನೆ ನಿಂದೇ ಆದಂತಹ ಒಂದು ಇದೇ ಹೊರತು, ಭಾವನೆ ಹೊರತು, ವಸ್ತು ಕಡೆಯಿಂದ ಅದು ದ್ವೇಷಕ್ಕೂ ಕಾರಣ ಅಲ್ಲ, ರಾಗಕ್ಕೂ ಕಾರಣ ಅಲ್ಲ. ವಸ್ತು ಮಾತ್ರವೇ. ಜಿಲೇಬಿ ನನ್ನನ್ನು ತಗೋ ತಿನ್ನು, ನಾನು ಚೆನ್ನಾಗಿದ್ದೀನಿ ಅದೇನು ಹೇಳಲ್ಲ. ಅದ್ರ ಬಾಳಿಗೆ ಅದಿರುತ್ತೆ. ನೀನು ನಂಗೆ ಬೇಕು, ನಾನು ತಿನ್ಬೇಕು ನಿಂತೀಯ. ಹಾಗೆ ಸಂಗೀತವಾಗಲಿ ಇನ್ನೊಂದು ರೂಪವಾಗಲಿ ಅದ್ರ ಬಾಳಿಗೆ ಅದಿರುತ್ತೆ. ನಿನಗೆ ಇಂದ್ರಿಯ ಸಂಪರ್ಕ ಆದ ಕೂಡಲೇ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ನೀನು ಅಲ್ಲಿ ಮಾಡ್ತೀಯ, ಡಿಸ್ಟಿಂಗ್ವಿಷ್ ಮಾಡ್ತೀಯ. ಮೇಲೆ ಕೀಳು ಮಾಡ್ತೀಯ, ಹೆಚ್ಚು ಕಮ್ಮಿ ಮಾಡ್ತೀಯ. ಅಲ್ಲಿ ಹೇಳ್ತೀನಿ ತಯೋಹೋ ಅಂದ್ರೆ ಆ ರಾಗದ್ವೇಷ ಮಾಡ್ತೀಯಲ್ಲ, ಅಲ್ಲಿ ನೀನು ಕಂಟ್ರೋಲ್ ಮಾಡ್ಬೋದು. ನಿನ್ ಕೈಲಿದೆ ಕಣೋ. ಅದೇ ಪುರುಷ ಪ್ರಯತ್ನಕ್ಕೆ ಜಾಗ. ನಂಗೆ ಅತ್ಯಲ್ಪ ಅನ್ಸತ್ತೆ, ನಾವು ತುಂಬಾ ಕಮ್ಮಿ ಕೊಟ್ಟ ಪುರುಷ ಪ್ರಯತ್ನಕ್ಕೆ ಜಾಗನ ಅಂತ. ಇದೇ ಮಹತ್ತರ ಜಾಗ. ಇದನ್ನ ನೀನು ಕಂಟ್ರೋಲ್ ಮಾಡ್ಬಿಟ್ರೆ, ರಾಗದ್ವೇಷ ಕಂಟ್ರೋಲ್ ಮಾಡಿದ್ರೆ ನೀನು ಗೆದ್ದ ಜೀವನದಲ್ಲಿ. ಯಾರ ಬದುಕಿನಲ್ಲಿ ರಾಗದ್ವೇಷ ಅವನ ಹತೋಟಿಯಲ್ಲಿ ಇದೆಯೋ, ಅವನ ಒಂದು ಕಂಟ್ರೋಲ್ ಇದೆಯೋ, ಅವನನ್ನ ವಿಷಯ ಎಳೆಯಕ್ಕಾಗಲ್ಲ. ಅವನ ಪುರುಷಾರ್ಥನ ಮೋಸ ಮಾಡ್ಕೋಲ್ಲ. ಪುರುಷಾರ್ಥ ಸಿಗುತ್ತೆ. ಮನುಷ್ಯ ರಾಗದ್ವೇಷಕ್ಕೆ ಪಕ್ಕಾಗಿ ಹಾಳ ಹೋಗ್ತಾ ಇರೋದು. ಅತ್ಯಾಚಾರ ಮಾಡೋಕ್ಕೆ, ಕೊಲೆ ಮಾಡೋದಕ್ಕೆ, ಕಳ್ತನ ಮಾಡೋದಕ್ಕೆ, ಅಭಕ್ಷಭಕ್ಷಣ ಎಲ್ಲಕ್ಕೂ ರಾಗದ್ವೇಷ ಕಾರಣ. ಇಂದ್ರಿಯ ಅಚೇತನ. ಇಂದ್ರಿಯದಿಂದ ಏನು ರಾಗದ್ವೇಷ ಬರಲ್ಲ, ಮನಸ್ಸಿಂದನೇ ಎಲ್ಲ ಬರೋದಲ್ವಾ? ಸರಿಯಮ್ಮ, ಅದೇ ಕೇಳಿದ್ರು ಮೀನಮ್ಮ ಅವರು. ಇದು ಮನಸ್ಸಿನಲ್ಲಿ ರಾಗದ್ವೇಷ ಆದ್ರೂ ಒಪ್ಕೊಳ್ತೀನಿ, ಮನಸ್ಸು ಬುದ್ಧಿ ಇದ್ದೇ ಬೇಕು. ಆ ಮನಸ್ಸು ಬುದ್ಧಿ ಅನ್ನೋದು ಹೊರಗೆ ಬರೋದು ಇಂದ್ರಿಯ ಮೂಲಕವಾಗಿ. ಅಲ್ಲ, ಮಾರ್ಗನ ಮುಚ್ಬೇಕಾ, ಮಾರ್ಗಕ್ಕೆ ಪ್ರವೇಶ ಮಾಡ್ತಿರೋ ಮನಸ್ಸನ್ನ ಮುಚ್ಬೇಕಾ? ಮಾರ್ಗ ಮುಚ್ಚಿದ ಮನಸ್ಸನ್ನು ಮುಚ್ಚಕ್ಕಾಗೋದು. ಮೊದಲು ದಮ, ಆಮೇಲೆ ಶಮ. ದಮ ಇಂದ್ರಿಯ ನಿಗ್ರಹ ಇದ್ದವನಿಗೆ ಮನೋನಿಗ್ರಹ ಆಗೋದು. ಇಂದ್ರಿಯ ನಿಗ್ರಹ ಇದ್ರೆ ಮನೋನಿಗ್ರಹ ಆಗೋಲ್ಲ. ನೀವು ಪಾತ್ರೆ ಕಾಯಿಸಿದ್ರೆ ಹಾಲು ಕಾಯಿಸಕ್ ಆಗಲ್ಲ. ಪಾತ್ರೆ ಕಾದ್ಮೇಲೆ ಹಾಲು ಕಾಯೋ
ಹಾಗೆ ಇಂದ್ರಿಯವು ಕಂಟ್ರೋಲ್ ಆದ್ಮೇಲೆ ಮನಸ್ಸಿನ ಕಂಟ್ರೋಲ್ ಬರೋದು. ನೀವು ಇಂದ್ರಿಯ ಒಂದು ಜಿಲೇಬಿ ಉದಾಹರಣೆ ಕೊಟ್ರಿ, ಒಂದು ಬೋಂಡ ಉದಾಹರಣೆ ಕೊಟ್ರಿ. ಬೋಂಡನ ಕಣ್ಣು ನೋಡುತ್ತೆ, ಆದ್ರೆ ಈಗ ಅದು ಪ್ರತ್ಯೇಕ ಮಾಡ್ಕೊಳಕ್ಕಾಗದೆ ಇದು ಬೋಂಡ ಅಥವಾ ಇದು ಒಂದು ಮಾಂಸದ ಉಂಡೆ ಅಂತ ಪ್ರತ್ಯೇಕ ಮಾಡ್ಕೊಳಕ್ಕಾಗದೆ ಇದ್ರೆ ನಮ್ಮ ಮನಸ್ಸು ಅದನ್ನ ಬಯಸಲ್ಲ. ಇಂದ್ರಿಯಕ್ಕೆ ಬೈಕೆ ಇಲ್ಲ, ಅಲ್ಲಿ ಮನಸ್ಸೇ ಅಲ್ಲಿ ಪ್ರೇರೇಪಣೆ ಕೊಡ್ತಾ ಇರೋದಲ್ವಾ ಗುರುಗಳೇ? ಇಂದ್ರಿಯಕ್ಕೆ ಕೂತ್ಕೊಂಡು ಮನಸ್ಸು ಜೊತೆಲಿ ಇದ್ಕೊಂಡೇ ಮಾಡುತ್ತೆ ಅನ್ನೋದು ಒಪ್ಕೊಳ್ತಾ ಇದ್ದೀನಿ. ಯಾಕೆ ಎಲ್ಲಾ ರಾಗದ್ವೇಷದ ಕೇಂದ್ರ ಅದೇ, ಆದ್ರೆ ಅದಕ್ಕೆ ದ್ವಾರ ಇಂದ್ರಿಯಗಳೇ. ಇಂದ್ರಿಯಗಳ ಮೂಲಕವಾಗಿ ಮನಸ್ಸು ಹೊರಗೆ ಬರೋದೇ ಹೊರತು ಬರೀ ಮನಸ್ಸು ಹೊರಗೆ ಬರೋದೇ ಇಲ್ಲ. ಪ್ರಪಂಚಕ್ಕೆ ಮನಸ್ಸು ಬರ್ಬೇಕಾದ್ರೆ ಇಂದ್ರಿಯವೇ ಅದಕ್ಕೆ ರೂಟು. ಇಂದ್ರಿಯ ಇಲ್ಲದೆ ಪ್ರಪಂಚಕ್ಕೆ ಮನಸ್ಸು ಬರೋದೇ ಇಲ್ಲ. ಇಂದ್ರಿಯ ಮೂಲಕವಾಗಿ ಬಂದು ಅಭ್ಯಾಸ ಮಾಡಿ ಹಳೆಯ ಜ್ಞಾಪಕ ಮಾಡ್ಕೊಳ್ಳೋದು, ಇಂದ್ರಿಯ ಬಂದಿದ್ರೆ ಜ್ಞಾಪಕ ಮಾಡ್ಕೊಳ್ಳುತ್ತೆ. ಈಗ ಹೋಗುವಾಗಲೂ ಇಂದ್ರಿಯ ಮೂಲಕವಾಗಿ ಹೋಗುತ್ತೆ. ಮುಂದೆ ನಿರೀಕ್ಷೆ ಮುಂದೆ ಇಂದ್ರಿಯ ಅಷ್ಟು ಇಂದ್ರಿಯವೂ ಇಲ್ಲ ಅಂತ ಬಳಿ ಮನಸ್ಸು ಒಂದು ರೀತಿ ಕುಂಟಾಗ್ಬಿಡುತ್ತೆ. ಮನಸ್ಸಿಗೆ ಏನು ಇದು ಮಾಡಕ್ಕಾಗೋದೇ ಇಲ್ಲ. ಮನಸ್ಸು ಕುಂಟ ಇಂದ್ರಿಯ ಇದಕ್ಕೆ ಭಗವಂತ ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯ ಅಧಿಷ್ಠಾನಂ. ಅಸ್ಯ ಕಾಮಸ್ಯ, ಅಧಿಷ್ಠಾನಂ ಆಶ್ರಯ. ಇಂದ್ರಿಯ ಮನಸ್ಸು ಬುದ್ಧಿಯಿಂದ. ನೀವು ಹೇಳ್ದಂಗೆ ಬರೀ ಮನಸ್ಸು ಬುದ್ಧಿಯಿಂದ ಅಷ್ಟೇ ಇಟ್ಕೊಂಡಿದ್ರೆ ಬರೀ ಮನಸ್ಸು ಬುದ್ಧಿ ಅಂತ ಹೇಳಿ ನಮ್ಗೆ ಕೈ ಸಿಗೋದಲ್ಲ ಅದು. ಇದು ಇಂದ್ರಿಯ ಹೊರಗಡೆ ಇರೋದ್ರಿಂದ ಇವಾಗ ನಾನು ಸಿನಿಮಾ ನೋಡಲ್ಲ, ನಾನು ಅದನ್ನ ಹೋಟ್ಲಿಗೆ ಹೋಗಲ್ಲ, ಅದನ್ನ ಕಂಟ್ರೋಲ್ ಮಾಡ್ಬೋದು. ಆದ್ರೆ ಸಿನಿಮಾ ಯೋಚನೆ ಮಾಡಲ್ಲ ಅಥವಾ ಮನಸ್ಸಿನಲ್ಲಿ ಏನೇ ಕೆಟ್ಟ ಯೋಚನೆ ಮಾಡಲ್ಲ ಅನ್ನೋದು ಬಹಳ ಮೇಲ್ಮಟ್ಟದ್ದು. ಅದು ಅಷ್ಟು ಸುಲಭ ದಕ್ಕಲ್ಲ. ಅದು ಜಪ ಕೂತ್ರೆ ಇನ್ನೊಂದು ಕೂತ್ರೆ ಮನಸ್ಸು ಎಲ್ಲೆಲ್ಲೋ ಹಾರಾಡುತ್ತೆ. ನೀವು ಅದೆಲ್ಲ ಕಂಟ್ರೋಲ್ ಮಾಡ್ಬೇಕಾದ್ರೆ ದಮವನ್ನು ಮಾಡ್ಕೊಂಡಿದ್ದು ಇಂದ್ರಿಯ ನಿಗ್ರಹ ಇದ್ದವರಿಗೆ ಮನೋ ನಿಗ್ರಹ ಸುಲಭ. ಇಂದ್ರಿಯ ನಿಗ್ರಹ ಇದ್ದವನಿಗೆ ಮನೋ ನಿಗ್ರಹ ಆಗೋದಿಲ್ಲ. ಅದೇ ನೀವು ಹೇಳೋದು ಕರೆಕ್ಟು. ಮನಸ್ಸು ಇಂದ್ರಿಯ ಮೂಲಕವಾಗಿ ಬರೋದು, ಮನಸ್ಸಿನಲ್ಲೇ ರಾಗದ್ವೇಷಾದಿಗಳೆಲ್ಲ ಕೂತಿರೋದು. ಆದ್ರೆ ಮನಸ್ಸಿನಲ್ಲಿ ರಾಗದ್ವೇಷಾದಿಗಳು ಎಲ್ಲಿಂದ ಬಂತು ಅಂತಂದ್ರೆ ಈ ಗಟರಿಂದ ಕಾಲುವೆಯಿಂದ ಹೇಗೆ ನದಿಗೆ ಹೋಗುತ್ತೋ ಇಂದ್ರಿಯ ಮೂಲಕ ಹೋಗಿ ಮನಸ್ಸು ಕೆಟ್ಟೋಗಿದೆ. ಮಾನಸ ಸರೋವರಕ್ಕೆ ಪಂಚೇಂದ್ರಿಯ ಗಟರಿಂದ ಹೋಗಿ ಶಬ್ದ ಸ್ಪರ್ಶ ಕೆಟ್ಟ ಹೋಗಿ ಬಿದ್ದು ಅದು ಕಲುಷಿತವಾಗಿದೆ. ಫಸ್ಟ್ ನೀನು ಇದನ್ನ ಕಂಟ್ರೋಲ್ ಮಾಡು. ದೀರ್ಘವಾಗಿ ನೀವೇನಾರ ಯೋಚನೆ ಮಾಡ್ತಾ ಇದ್ರೆ, ಮುಳುಗಿದ್ರೆ ಆಲೋಚನೆಯಲ್ಲಿ, ಕಣ್ ತೆಕ್ಕೊಂಡಿರುತ್ತೆ, ಕಿವಿ ಓಪನ್ ಇರುತ್ತೆ, ಆದ್ರೆ ನಮ್ಗೇನು ಗೊತ್ತಾಗಿರಲ್ಲ. ಇಂದ್ರಿಯ ನಾವು ಅಲ್ಲಿ ಬಂದ್ ಮಾಡೇ ಇರಲ್ಲ, ಮನಸ್ಸು ಬಂದಾಗಿರುತ್ತೆ. ಸರಿ, ಅದು ಒಪ್ಪೋದಿಲ್ಲ, ಅದು ವಿಷಯಾಂತರ ಆಯ್ತು. ಇದು ಸದ್ಯ ಭಗವಂತ ಹೇಳ್ತಿರೋದು ಆರಂಭದ ಹಂತದಲ್ಲಿ ಸಾಧಕರು ರಾಗದ್ವೇಷ ಬಿಟ್ಟು ವ್ಯವಹಾರ ಮಾಡೋದು ಕಲ್ಸ್ಕೊಳ್ಳಿ. ರಾಗದ್ವೇಷದಿಂದ ವ್ಯವಹಾರ ಮಾಡ್ತಾ ಇದ್ರೆ ನಿಮ್ಗೆ ಯಾವತ್ತಿಗೂ ಇದನ್ನ ಬಿಡುಗಡೆ ನಾನು ಇದು ವಾದಕ್ಕೆ ಅಂತಲ್ಲ, ಪ್ರಯತ್ನ ಹೆಂಗ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಕೋಸ್ಕರ ಕೇಳ್ತಾ ಇದ್ದೀನಿ ಅಷ್ಟೇನೆ. ತಪ್ಪಿಲ್ಲ, ನೀವು ಕೇಳ್ತಾ ಕರೆಕ್ಟ್ ಒಪ್ಕೊಂಡೆ. ಭಗವಂತನ ಒಂದು ಉಪದೇಶದ ಹಂತ ಫಸ್ಟ್ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿ ರಾಗದ್ವೇಷ ಕಂಟ್ರೋಲ್ ಮಾಡ್ಕೊಳ್ಳಿ. ರಾಗದ್ವೇಷ ಯಾರಿಗೆ ಅವರ ಅಧೀನದಲ್ಲಿದೆಯೋ ಅವನು ಶಾಸ್ತ್ರೀಯ ಪುರುಷ ಆಗ್ತಾನೆ. ರಾಗದ್ವೇಷ ಪಕ್ಕಾದವನು ಲೌಕಿಕ ಪುರುಷ ಆಗ್ತಾನೆ. ರಾಗದ್ವೇಷವನ್ನು ಕಂಟ್ರೋಲ್ ಮಾಡಿ ಅಂತ ಇದ್ದಾನೆ. ಯಾರಿಗೆ ಇವಾಗ ನಾನು ನನ್ನ ಧರ್ಮ ಇರಬೇಕು, ನಾನು ಬ್ರಾಹ್ಮಣ, ನನ್ನ ಧರ್ಮ ಶಿಖಾವಂತನಾಗಿರ್ಬೇಕು, ಪಂಚ ಹೊತ್ಕೋಬೇಕು, ಜನವರ ಹಾಕೋಬೇಕು, ಆಚಾರವಂತನಾಗಿರ್ಬೇಕು ಅನ್ನೋದು ಯಾರಿಗೆ ಆ ಒಂದು ಇದ್ರಲ್ಲಿ ಕಂಟ್ರೋಲ್ ಇದೆ ಅವನಿಗಾಗತ್ತೆ. ನನಗಿದರ ಬೈಂಡಿಂಗಪ್ಪ, ನಾನು ಹೋಟ್ಲ್ ಹೋಗ್ತೀನಿ, ಸಿನಿಮಾ ತಿಂತೀನಿ, ಮಜಾ ಆಡ್ತೀನಿ ಅಂತಂದ್ರೆ ಅವ್ರಿಗೆ ಇದೆಲ್ಲ ಇರ್ಸಕ್ಕಾಗಲ್ಲ. ಈ ವೈದಿಕ ಧರ್ಮದಲ್ಲಿ ವೈದಿಕ ಮಾರ್ಗದಲ್ಲಿ ಇರ್ಸಕ್ಕಾಗಲ್ಲ. ಸುಮ್ಮನೆ ಉದಾಹರಣೆಗೆ ಹೇಳಿದೆ, ಉದಾಹರಣೆ ಹೇಳಿದ್ದು. ಇದೇ ತರಹ ಯಾವುದೇ ಒಂದು ಬೈಂಡಿಂಗ್ ಅಲ್ಲಿ ಒಬ್ಬನ ಕೂರಿಸ್ಬೇಕಾದ್ರೆ ಅವನಿಗೆ ಅದ್ರ ಬಗ್ಗೆ ಒಂದು ಜಿತ ಇರ್ಬೇಕು. ಅವನು ಆ ಜಿತವಾಗದೆ ಒಂದು ಪೂಜೆ, ಇವತ್ತು ಗೋಕುಲಾಷ್ಟಮಿ ಪೂಜೆ ಕೂತ್ಕೋಬೇಕು ಅಂದ್ರೆ ಹೆಚ್ಚುಕಮ್ಮಿ ಒಂದು 2 ಗಂಟೆನೋ 3 ಗಂಟೆ ಪೂಜೆ ಆಗುತ್ತೆ ಅಂದ್ರೆ ಅಷ್ಟೊತ್ತು ಅವ್ನು ಕಂಟ್ರೋಲ್ ಮಾಡ್ಬೇಕು ಮನಸ್ಸನ್ನ. ಯಾರಿಗೆ ಹಚ್ಚಿದಿ ಮುಸಾಫೆ, ನಂಗೆ ಬೇಕಿಲ್ಲ, ನಾನು ಹೋಗ್ತೀನಿ ಆರಾಮ ತಿರುಗಾಡ್ತೀನಿ ನನಗೆ ಅವನು ಮಾಡ್ಸಕ್ಕಾಗಲ್ಲ. ಈ ರಾಗದ್ವೇಷ ಯಾರಲ್ಲಿ ತುಂಬಾ ಜೋರಾಗಿ ಕೂತಿದ್ಯೋ ಅವ್ರ ಹತ್ರ ಏನು ಸಾಧನೆ ಮಾಡ್ಸಕ್ಕಾಗಲ್ಲ. ರಾಗದ್ವೇಷ ಯಾರಿಗೆ ಕಂಟ್ರೋಲ್ ಇದೆಯೋ ಅವನು ಏನು ಕೊಟ್ಟು ಮಾಡ್ತಾನೆ ಅವನು ಸಾಧನೆಯನ್ನ. ಅದಕ್ಕೆ ಶಾಸ್ತ್ರ ಹೇಳಿದಲ್ಲೇ ರಾಗ, ಶಾಸ್ತ್ರ ನಿಂದೆ ಮಾಡಿದ್ರಲ್ಲೇ ದ್ವೇಷ. ಅದೇ ದ್ವೇಷ ಮಾಡ್ಬೇಕಾಗಿಲ್ಲ, ಉದಾಸೀನ ಮಾಡದೇ ಇತ್ತು, ಬಿಟ್ಟು ಬಿಡೋದು. ದ್ವೇಷ ಸಿದ್ಧಕರ್ತ ಬಿಡೋದೇ ದ್ವೇಷ ಸಿದ್ಧಕರ್ತ. ದ್ವೇಷ ಮಾಡೋದು ತಪ್ಪೆ, ಒಂದ್ ರೀತಿ ಮನಸ್ಸಿಗೆ ಅದು ವಿಕಾರವಾಗತ್ತೆ. ದ್ವೇಷ ಮಾಡೋದು ತುಂಬಾ ರಾಗ ಇದ್ರು ಪ್ರತಿಪಕ್ಷ ಭಾವನೆಯಿಂದ ಸ್ವಲ್ಪ ದೇಶ ಹೇಳ್ತಾರೆ ಪ್ರತಿಪಕ್ಷ ಭಾವನೆ ಅಂತ. ಆ ಪ್ರತಿಪಕ್ಷ ಭಾವನೆಯು ಒಂದ್ ಲಿಮಿಟ್ ತಗೋಬೇಕೇ ಹೊರತು ಆಮೇಲೆ ಅದನ್ನೇ ಬೆಳೆಸಬಾರ್ದು, ಆ ದ್ವೇಷಕ್ಕೆ ತಿರ್ಕೋಬಾರ್ದು. ಬರೀ ಅದ್ರಲ್ಲಿರೋ ರಾಗ ಹೋಗುವಷ್ಟ್ರ ಮಟ್ಟಿಗೆ ಅದರ ದೋಷ ಕಂಡ್ಕೋಬೇಕು. ದೋಷ ಕಂಡ್ಕೊಂಡ್ಮೇಲೆ ಅವ್ರು ಹೇಳ್ತಾರಲ್ಲ, ಏನು ಸ್ತ್ರೀ ಶರೀರ ಅಂತಂದ್ರೆ ಮಾಂಸ, ಮೂಳೆ, ರಕ್ತ ಇದಿದೆ, ಒಂದು ಮುದ್ದೆ ಅಷ್ಟೆ. ಅದೊಂದು ಬ್ಯಾಗು. ಅವನ್ ಬ್ಯಾಗ್ ಒಳಗೆ ಹೇಗೆ ಸಾಮಾನು ತುಂಬಿರ್ತೀವೋ ಈ ಶರೀರ ಅನ್ನೋ ಬ್ಯಾಗ್ ಒಳಗೆ ರಕ್ತ, ಮೂಳೆ, ಮಾಂಸ, ಕಫ, ಉಚ್ಚ ಇದೆಯಪ್ಪ. ಇದನ್ನ ಯಾಕೆ ಅದು ಹೇಳ್ತಲ್ಲ, ನಾರೀಶ್ಚರಭರ ನಾಭಿನಿವೇಶಂ ದೃಷ್ಟ ಮಾದ ಮೋಹಾವೇಶಂ ಏತನ್ ಮಾಂಸ ವಸಾದಿ ವಿಕಾರಂ
ಮನಸ್ಸಿನ ಚಿಂತೆಯ ವಾರಂ ವಾರಂ ಅಂತಾರೆ. ಮತ್ತೆ ಮನಸ್ಸಲ್ಲಿ ಮಾಂಸವಸಾದಿ ವಿಕಾರ, ಮಾಂಸವಸಾದಿ ವಿಕಾರ ಅನ್ನೋದು ಜಾಸ್ತಿ ಮನಸ್ಸು ತಂದ್ಕೊಂಡು ಅದು ಅರ್ಥ ಊದ್ಕೊಂಡ್ಬಿಡ್ತು ಅಂದ್ರೆ ಅದ್ರ ಬಗ್ಗೆ ಆಸಕ್ತಿ ಕಮ್ಮಿ ಆಗ್ಬಿಡುತ್ತೆ. ಅದ್ರ ಬಗ್ಗೆ ಆಸಕ್ತಿ ಕಮ್ಮಿ ಆಯ್ತು ಅಂದ್ರೆ ಅದಕ್ಕಾಗಿ ಮಾಡುವ ದುರಾಚಾರ ಅನಾಚಾರ ಬಿಟ್ಟೋಗುತ್ತೆ. ಅದರ ವಿಷಯಕ್ಕಾಗಿ ಏನು ಅನಾಚಾರ ದುರಾಚಾರ ಮಾಡ್ತಾರಲ್ಲ, ಅತ್ಯಾಚಾರ, ಅದೆಲ್ಲ ಆಟೋಮೆಟಿಕ್ ಕಮ್ಮಿ ಆಗಿ ಆಗುತ್ತೆ. ಹಾಗಾಗಿ ಅದರ ದೋಷವನ್ನು ಕಂಡ್ಕೊಳ್ಳೋದು ಒಂದು ಶಾಸ್ತ್ರ ಕೊಟ್ಟ ಇದಲ್ಲ. ರಾಗದ್ವೇಷವನ್ನೇ ಮೀರೋದಿದೆಯಲ್ಲ ಅದು ಬಹಳ ಮೇಲ್ಮಟ್ಟದ್ದು. ಸದ್ಯಕ್ಕೆ ರಾಗದ್ವೇಷನ ಕಂಟ್ರೋಲ್ ಮಾಡು, ಮೊದಲು ದೋಷ ಕಂಡು ಬಿಡು, ಕಂಟ್ರೋಲ್ ಮಾಡು, ಆಮೇಲೆ ಮೀರೋದು ಮೇಲ್ಮಟ್ಟದ ಹಂತ ಆಯ್ತು. ಕಂಟ್ರೋಲ್ ಮಾಡೋದು ಎರಡನೇ ಮಟ್ಟದ್ದು. ಮುಂಚೆ ವಿಷಯದಿಂದ ಬಿಡ್ತಾ ಬರೋದು ಮೊದಲ ಆರಂಭದ ಹಂತ. ಅಂದ್ರೆ ಇಂದ್ರಿಯಗಳ ಪ್ರಿಯತೆಯನ್ನ ನಿರ್ಧರಿಸೋದನ್ನ ನಿಲ್ಲಿಸ್ಬೇಕು. ನೋಡಿ, ಇಂದ್ರಿಯಗಳು ನೋಡ್ಬೇಕು ಅಥವಾ ಕುರೂಪ ನೋಡ್ಬಾರ್ದು ಅಂತ ಕಣ್ಣಿಗೆ ಅನ್ನಿಸ್ಬಾರ್ದು. ಹೌದು, ಕುರೂಪ ಆಗ್ಲಿ ಸ್ವರೂಪ ಆಗ್ಲಿ ಎರಡನ್ನೂ ವಿಭಾಗ ಮಾಡ್ಬೇಡ. ಇದೊಂದು ರೂಪ, ಇದೊಂದು ದೃಶ್ಯ ಅಷ್ಟೇ ನೋಡ್ಬೇಕೆ ಹೊರತು ಇದು ಕೆಟ್ಟದ್ದು ನೋಡ್ಬೇಡ, ಚೆನ್ನಾಗಿದೆ ಅಂತ ನೋಡ್ಬೇಡ. ಕೆಟ್ಟದ್ದು ನೋಡ್ಕೊಳ್ಳೇನೆ ಅದಕ್ಕೊಂದು ರೀತಿ ಮನಸ್ಸಿನ ಪ್ರತಿಕಾರ ಮಾಡುತ್ತೆ. ಒಳ್ಳೇದು ನೋಡ್ಕೊಳ್ಳೆ ಅದಕ್ಕೊಂದು ರೀತಿಯಾದಂತ ಪ್ರವೃತ್ತಿ ಉಂಟಾಗುತ್ತೆ. ಆ ಎರಡು ಪ್ರವೃತ್ತಿಯು ತಪ್ಪೆ. ಒಳ್ಳೇದು ಅನ್ನೋದು ತಪ್ಪು, ಕೆಟ್ಟದ್ದು ಅನ್ನೋದು ತಪ್ಪು. ನ್ಯೂಟ್ರಲ್ ಆಗಿರ್ಬೇಕು. ಯಾಕಂದ್ರೆ ಅದು ನ್ಯೂಟ್ರಲ್ ಆಗಿರೋ ತತ್ವ, ಅದು ಆತ್ಮತತ್ವ ಇದೆಯಲ್ಲ, ಅದು ಒಳ್ಳೇದು ಅಲ್ಲ ಕೆಟ್ಟದ್ದು ಅಲ್ಲ, ಎರಡನ್ನೂ ಮೀರಿದ್ದು. ಅಲ್ಲಿ ಹೋಗ್ಬೇಕಾದ್ರೆ ಆ ರೀತಿಯಾಗಿಯೇ ಹೋಗ್ಬೇಕು. ಹಾಗೆ ಇಂದ್ರಿಯ, ಪ್ರತಿಯೊಂದು ಇಂದ್ರಿಯಕ್ಕೂ ಅದರ ಇಂದ್ರಿಯದ ಅರ್ಥ ವಿಷಯದಲ್ಲಿ ರಾಗದ್ವೇಷ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ವ್ಯವಸ್ಥಿತ ಅಂದ್ಬಿಟ್ಟಾರೆ. ದೇವತೆಗಳಿಗೂ ತಪ್ಪಿದ್ದಲ್ಲ, ಋಷಿಗಳಿಗೂ ತಪ್ಪಿದ್ದಲ್ಲ, ಪ್ರಾಣಿಗಳಿಗೂ ತಪ್ಪಿದ್ದಲ್ಲ, ಮನುಷ್ಯ ಮಾತ್ರಕ್ಕಿದೆ. ತಯೋರ್ನ ವಶಮಾಪೇಕ್ಷೆ ಇದೆ ಪುರುಷ ಪ್ರಯತ್ನಕ್ಕೆ ಜಾಗ. ಅದೆರಡಕ್ಕೆ ನೀವು ವಶನ ಆಗಬಾರದು, ಆ ಎರಡಕ್ಕೆ ಹೀನಬಾರದು, ನಮ್ಮ ಅನುಪಮಾರದು. ಒಂದ್ಸತಿ ಲೈಫ್ ಅಲ್ಲಿ ಒಬ್ರೊಬ್ರು ಕೆಟ್ಟದ್ ಮಾಡ್ತಾ ಇರೋದು ನೋಡ್ತಾ ಇರ್ತೀವಿ. ಅದು ಒಂಥರ ದ್ವೇಷ, ನ್ಯಾಚುರಲ್ ಫೀಲಿಂಗ್ ಅಲ್ವಾ? ದ್ವೇಷ ಕರೆಕ್ಟ್ ಮಾಡ್ಬೇಕು ಸೊಸೈಟಿಲಿ. ಏನಾದ್ರು ತಪ್ಪಾಗ್ತಾ ಇದೆ ಅಂದ್ರೆ ಅಲ್ಲ, ನಿಮ್ಗೆ ಎಷ್ಟು ಇವಾಗ ಯಾರೋ ಎಲ್ಲೋ ಉತ್ತರ ದೇಶದಲ್ಲೋ ಎಲ್ಲೋ ಯಾವ್ದೋ ಅತ್ಯಾಚಾರ ಮಾಡಿದ್ರು ನಿಮ್ಗೆ ಭಯ ಇದೆ. ನಿಮ್ಗೆ ಎಷ್ಟು ಮಟ್ಟಿಗೆ ಹೇಟ್ ಮಾಡಿದ್ರೆ ನಿಲ್ಲಿಸ್ತೀರಾ ಅಥವಾ ಇದನ್ನ ತಪ್ಪಿಸ್ತೀರಾ? ಏನು ಮಾಡದೆ ಸುಮ್ನೆ ಕೂತ್ಕೊಂಡ್ರು ತಪ್ಪಲ್ವಾ? ನಾವ್ ಅದ ಹ್ಯೂಮನ್ ಬೀಯಿಂಗ್, ನಮ್ ಡ್ಯೂಟಿ ಅಲ್ವಾ ಅದು ಮಾಡ್ಬೇಕು. ಅಲ್ಲ, ನಿಮ್ ಡ್ಯೂಟಿ ಪ್ರಪಂಚ ಸರಿ ಮಾಡೋದ, ನಿಮ್ಮನ್ನ ನೀವು ತಿಳ್ಕೊಳ್ಳೋದ? ಎರಡು. ಅದನ್ನ ಎಷ್ಟು ಸರಿ ಮಾಡ್ತೀರಾ ಪ್ರಪಂಚದಲ್ಲಿ? ಎಷ್ಟು ಸರಿ ಮಾಡಕ್ಕಾಗತ್ತೆ ನಿಮ್ಗೆ? ಹೌದು ಗುರುಗಳೇ, ಆದ್ರೆ ಅದು ಒಂದ್ ಸ್ವಲ್ಪ ದ್ವೇಷ ಇಲ್ದೆ ಮಾಡ್ಬೋದಾ ಅಂತ. ಹೆಂಗ್ ಅದು ಮಾಡ್ಬೇಕಲ್ವಾ? ಮಾಡ್ಬೇಕಾಗುತ್ತೆ ಆದಾಗ ಮಾಡ್ಲೇಬೇಕಾದ್ರೆ ಬಹಳ ನಿಮ್ಗೆ ನಿಮ್ಮ ವ್ಯಾಪ್ತಿ ಎಷ್ಟು, ನಿಮ್ಮ ಕರ್ತವ್ಯ ಏನು, ನೀವು ಯಾತಕ್ಕೆ ಬಂದಿದ್ದೀರಾ ಈ ಭೂಲೋಕಕ್ಕೆ, ನಿಮ್ಮ ಗುರಿ ಏನು ಯೋಚನೆ ಮಾಡಿ. ನಿಮ್ಮ ಗುರಿ ಸತ್ಯ ಕಂಡ್ಕೋಬೇಕು ಅಂತಿದ್ದಾಗ ಇದೆಲ್ಲ ನಿಮ್ಗೆ ವಿಕ್ಷೇಪ. ಅದನ್ನು ಸರಿ ಮಾಡ್ತೀನಿ. ನಿಜ, ಅತ್ಯಾಚಾರ ಆಗ್ಬಾರ್ದು, ಅನಾಚಾರ ಆಗ್ಬಾರ್ದು, ಕೊಲೆ ಆಗ್ಬಾರ್ದು, ಒಪ್ಕೋತೀನಿ. ಆದ್ರೆ ಆಗ್ಬಾರ್ದು ನನ್ ಮಾತ್ರ ಆಗದೆ ಇರತ್ತಾ? ಅದು ಆಗ್ಬಾರ್ದು ಅನ್ನೋದು ನಾವು ಎಷ್ಟು ಮಟ್ಟಿಗೆ ನಾವು ಅದು ಇಂಪ್ಲಿಮೆಂಟ್ ಮಾಡಕ್ಕಾಗತ್ತೆ? ಅರ್ಜುನನ್ ಎಕ್ಸಾಂಪಲ್ ತಗೊಂಡ್ರೆ, ಅರ್ಜುನ ದುರ್ಯೋಧನನ್ನ ಹೇಟ್ ಮಾಡದೆ ಯುದ್ಧ ಮಾಡ್ಬೇಕಿತ್ತು, ಕರೆಕ್ಟ್ ಅಲ್ವಾ? ಅದು ದಟ್ ಈಸ್ ದ ರೈಟ್ ವೇ ಟು ಡೂ ಇಟ್. ರಾಗದ್ವೇಷ ಇಟ್ಟು ಮಾಡ್ಬೇಡ ಅಂತ ಭಗವದ್ ಉದ್ದೇಶ. ಹೌದು, ಯುದ್ಧ ಧರ್ಮ ಅಂತ ಯುದ್ಧ ಮಾಡ್ಬೇಕೆ ಹೊರತು ಯಾರನ್ನು ದ್ವೇಷ ಮಾಡಿ ಹೊಡಿಬೇಡ, ಯಾರನ್ನು ಗುರುಗಳು ಅಜ್ಜ ಅಂತ ಹೇಳಿ ಪ್ರೀತಿ ಮಾಡಕ್ ಹೋಗ್ಬೇಡ. ಪ್ರೀತಿ ಮಾಡೋದು ತಪ್ಪು, ದ್ವೇಷನೂ ಇಲ್ಲ, ಎರಡೂ ತಪ್ಪು. ರಾಗವೂ ತಪ್ಪು, ದ್ವೇಷವೂ ತಪ್ಪು. ಅದೆರಡಕ್ಕೆ ನೀವು ವಶನಾಗಬೇಡ. ಏಕೆಂದರೆ ಅಸ್ಯ ಈ ಪುರುಷನಿಗೆ ತೌ ಪರಿಪಂಥಿನೋ, ತೌ ಕೌ ರಾಗದ್ವೇಷ ಪರಿಪಂಥಿನೋ ನಾಮ ದರೋಡೆಕಾರವು ಇತ್ಯರ್ಥ. ದರೋಡೆಕಾರರು, ದರೋಡೆಕಾರ ರೋಡ್ ಮಧ್ಯದಲ್ಲಿ ನಮ್ಮ ನಿಲ್ಸಿ ನಮ್ಮ ದುಡ್ಡನ್ನು ನಮ್ಮ ಆಭರಣವನ್ನು ಕಸ್ಕೊಳ್ಳೋ ಹಾಗೇನೆ ನಮ್ಗೆ ಗೊತ್ತಾಗ್ತಿರೋ ಹಾಗೇನೆ ನಮ್ಮ ವಿವೇಕ ಅನ್ನುವಂತಹ ರತ್ನವನ್ನು ಅಪಹಾರ ಮಾಡ್ಬೇಕು. ಜ್ಞಾನ ರತ್ನಾಪಹಾರಾಯ ದೇಹೇ ತಿಷ್ಠಂತಿ ತಸ್ಕರಾಹ. ಕಾಮಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರಾಹ. ಜ್ಞಾನ ರತ್ನಾಪಹಾರಾಯ ತಸ್ಮಾತ್ ಜಾಗೃತ ಅಂತ ಬಹಳ ಬಿ ಕೇರ್ಫುಲ್ ಅಂತ ಇದ್ದಾರೆ. ಎಚ್ಚರ ಇರಿ, ರಾಗದ್ವೇಷ ಕಾಮಕ್ರೋಧಾದಿಗೆ ಬಂದು ನಿಮಗೂ ಅರ್ಥ ಆಗದೇನೆ ಅಟ್ಯಾಕ್ ಮಾಡಿ ನಿಮ್ಮ ಜ್ಞಾನವೆಂಬ ರತ್ನವನ್ನು ಅಪಹಾರ ಮಾಡಿಬಿಡತ್ವೆ, ಗೊತ್ತೇ ಆಗೋದಿಲ್ಲ. ಹಾಗಾದ್ರಿಂದ ಬಹಳ ಎಚ್ಚರಿಕೆ ಇರಬೇಕು ಅಂತ ಒಂದು ಸುಭಾಷಿತ ಇದು. ಸುಭಾಷಿತ ಅದು ಒಳ್ಳೆ ಇದೆ. ನೀವು ಕೊಡ್ಬೇಕಾ?
ಸೇಂದ್ರಿಯಸ್ಯ ಭಾಷ್ಯ ಸರ್ವೇಂದ್ರಿಯಾಣಾಂ ಅರ್ಥೇ ಶಬ್ದಾದಿ ವಿಷಯೇ ಇಷ್ಟೇ ರಾಗಃ ಅನಿಷ್ಟೇ ದ್ವೇಷಃ ಇತಿ एवं प्रतीन्द्रियार्थम रागद्वेषौ अवश्यं भाविनो अवश्यं भावी अलुक समास अवश्यं भवते अवश्यं भावी अवश्यं भाविनो अवश्यं अनुस्वार लोपांगिಲ್ಲ ಇಂದ್ರಿಯಸ್ಯ ಪ್ರತಿಯೊಂದು ಇಂದ್ರಿಯಕ್ಕೂ ಸರ್ವೇಂದ್ರಿಯಾಣಾಂ ಇಂದ್ರಿಯ ವೀಕ್ಷ ಇದೆಯಲ್ಲ ದಿನ ಅಂದ್ರೆ ಎಲ್ಲಾ ದಿನವೂ ಮತ್ತೆ ಅಂದ್ರೆ ಯಾವ ಮಾಡುವಾಗಲೆಲ್ಲ ಮತ್ತೇನೆ ವೀಕ್ಷ ವ್ಯಾಪ್ತಸ್ಥ ಬರುತ್ತೆ ಇಂದ್ರಿಯಸ್ಯ ವೀಕ್ಷೆ ಬರೀ ಇಂದ್ರಿಯಸ್ಯ ಇನ್ನು ಎರಡಕ್ಕೆ ಅಲ್ಲ ಪಂಚೇಂದ್ರಿಯಕ್ಕೂ ತಗೊಳ್ಳಿ ಎಲ್ಲಾ ಇಂದ್ರಿಯಗಳ ಅರ್ಥ ಅಂದ್ರೆ ವಿಷಯ ಯಾವ್ದೋ ಇಂದ್ರಿಯ ವಿಷಯ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದೆ ಇಂದ್ರಿಯ ವಿಷಯ ಇಂದ್ರಿಯ ಯಾವ್ದೋ ಜ್ಞಾನೇಂದ್ರಿಯ ಹೀಗೆ ಜ್ಞಾನೇಂದ್ರಿಯಕ್ಕೆ ಪಂಚ ವಿಷಯ ಇದೆ ಆ ವಿಷಯದಲ್ಲಿ ಅದು ಶಬ್ದಾದಿ ವಿಷಯದಲ್ಲಿ ಇಷ್ಟವಾದದ್ದಾದ್ರೆ ರಾಗ ಅಯ್ಯೋ ಕಿಚ್ಕೋತಾ ಇದೆ ಅಯ್ಯೋ ಆಗಲ್ಲ ಇದ್ ಮಾಡ್ತಿರ್ತಲ್ಲ ಮನೆ ಕೆಲಸ ಮಾಡಿದ್ರೆ ಕಟ್ ಮಾಡ್ತಿರ್ತಲ್ಲ ಮಿಷನ್ ಶಬ್ದ ಕೇಳಕ್ಕಾಗಲ್ಲ ಅಂತ ಅದನ್ನ ಒಳ್ಳೆ ಯಾರು ಹಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಹಾಡ್ತಿದ್ದಾರೆ ಇದು ತಪ್ಪು ಅದು ತಪ್ಪು ಅಂತ ಹೇಳ್ತಿದ್ದಾರೆ ಏನು ಭಕ್ತಿಯನ್ನು ಉದ್ಬೋಧನೆ ಮಾಡಿದ್ರೆ ಭಕ್ತಿಗೆ ಅನುಕೂಲವಾದ್ರೆ ಓಕೆ ಭಗವದ್ಭಕ್ತಿ ಪ್ರೇಮ ಬೆಳೆದ್ರೆ ಭಗವಂತನ ಪ್ರೇಮ ಸಂಪಾದನೆ ಮಾಡೋ ಸಾಧನೆ ಆದ್ರೆ ಪರವಾಗಿಲ್ಲ ಇಂದ್ರಿಯಕ್ಕೆ ಹಿತವಾಗಿದೆ ಇಂದ್ರಿಯಕ್ಕೆ ಸಂತೋಷ ಕೊಡುತ್ತೆ ತಮ್ಮ ಮಜಾ ಆಯ್ತು ಅಂತಂದ್ರೆ ಅದು ರೂಪಕ್ಕೂ ಇದಕ್ಕೂ ಏನು ಇರ್ತದೆ ಶಬ್ದಕ್ಕೂ ಯಾಕೆ ನಮ್ಮೂರಲ್ಲಿ ಒಂದು ಇದಾಯ್ತು ಒಂದು ಸೆಮಿನಾರ್ ಒಂದು ಚರ್ಚೆ ಏನಂದ್ರೆ ಭಜನೆಯನ್ನ ಹೇಗ್ ಮಾಡ್ಬೇಕು ಅಂತ ಕೆಲವು ನಮ್ಮೂರು ಸಂಗೀತಗಾರರ ಇದ್ದಾರೆ ಸಂಗೀತಗಾರರು ಭಜನೆ ಹೇಳ್ಕೊಡ್ಬೇಕು ಎಲ್ಲರೂ ಹೇಳ್ಕೊಟ್ರು ಎಲ್ಲರೂ ಹೇಳಿದ್ರೆ ಚೆನ್ನಾಗಿರಲ್ಲ ಹಾಗೆ ಹೀಗೆ ಅಂತ ನಮ್ಮ ಅಣ್ಣ ಅಂದ ಕರೆಕ್ಟ್ ಒಪ್ಪತ್ತಿನ ಸಂಗೀತಗಾರರು ಶಬ್ದ ಹೇಳಿದ್ರು ಆದ್ರೆ ಅದರಲ್ಲಿ ಯಾವುದಕ್ಕೆ ಪ್ರಾಧಾನ್ಯತೆ ರಾಗಕ್ಕೆ ಧ್ವನಿ ಪ್ರಾಧಾನ್ಯತೆಯಾ ಭಕ್ತಿ ಪ್ರಾಧಾನ್ಯತೆಯಾ ಅವ್ರೇನಂತಾರೆ ಅದ್ರ ಭಕ್ತಿ ಚೆನ್ನಾಗಿ ಬರುತ್ತೆ ಹಾಗೆ ಅಲ್ಲ ಚೆನ್ನಾಗಿ ಭಕ್ತಿ ಬರುತ್ತೆ ನಿನ್ನ ಅಭಿಪ್ರಾಯವೋ ಎಲ್ಲರ ಅಭಿಪ್ರಾಯವಿದೆಯೋ ಜನರು ಅದನ್ನ ಕೇಳಿ ಆ ಧ್ವನಿ ರಾಗಕ್ಕೆ ಮರಳಾಗ್ತಿದಾರ ಆ ಭಕ್ತಿಗೆ ಇದಾಗ್ತಿದಾರ ಅದ್ ಹೆಂಗ್ ತೀರ್ಮಾನ ಮಾಡ್ತೀರಾ ಅದನ್ನ ಭಕ್ತಿ ಅಂದ್ರೆ ಭಗವಂತನ ಪ್ರೇಮ ಅದು ಪ್ರತಿಯೊಬ್ಬರಲ್ಲೂ ಇದೆ ಅದನ್ನು ಎಬ್ಬಿಸ್ಬೇಕು ಭಕ್ತಿ ಏನ್ ಭಗವಂತ ಪ್ರೇಮ ಇದೆ ಅಂದ್ರೆ ಪ್ರೇಮ ಅಂತಿದೆ ಅದು ಭಗವದ್ ವಿಷಯಕ್ಕಾಗಿ ಎಬ್ಬಿಸ್ಬೇಕು ಅದಕ್ಕೆ ಅವರವರ ಒಂದು ಏನು ಕಂಠ ಏನೇನಿದೆ ಅದನ್ನ ಹೇಳೋದು ತಪ್ಪುನಕ್ಕಾಗೋದಿಲ್ಲ ಅದ್ ಏನಪ್ಪಾ ಅಂದ್ರೆ ನನಗಾಗ ಕೇಳಕ್ಕಾಗಲ್ಲ ಅವ್ರು ಹೇಳೋದು ಇವಾಗ ಯಥೋಕ್ತಿ ಹಾಗೆ ಅನ್ನೋದು ಅದು ವೈಯಕ್ತಿಕವಾಗತ್ತೆ ಆದ್ರೆ ನೀವು ಇವರೇ ಇಷ್ಟೇ ಜನ ಹೇಳ್ಕೊಡ್ಬೇಕು ಇವರೆಲ್ಲ ಹೇಳ್ಬೇಕು ಅಂತ ಇದು ಮಾಡಿದ್ರೆ ಅದು ಒಂದು ಇದಾಗತ್ತೆ ಒಂದು ಫೋರ್ಸಬಲ್ ಅವ್ರ ಮೇಲೆ ಹೇರ್ದಂಗಾಗತ್ತೆ ನಿಮ್ಗೆಲ್ಲ ಹೇಳ್ಕೊಡಕ್ ಅಧಿಕಾರ ಇಲ್ಲ ನೀವೆಲ್ಲ ಹೇಳಾಗಲಿ ಬರೀ ಹೇಳ್ಕೊಡ್ಬೇಕು ಆಗಿತ್ತು ಅಂದ್ರೆ ಅದೊಂಥರ ಒಬ್ರು ಇದ್ ಮಾಡಿ ಒಬ್ರ ಮೇಲೆ ಒಬ್ರು ಕೀಳು ಇದ್ ಮಾಡಾಗತ್ತೆ ಹಾಗೆಲ್ಲ ಬರಬಾರ್ದು ಶಬ್ದದಲ್ಲಿ ನಾವು ಯಾವತ್ತಿಗೂ ಪ್ರಾಮುಖ್ಯತೆ ಕೊಡಬಾರ್ದು ಭಕ್ತಿಗೆ ಪ್ರೇಮಕ್ಕೆ ಭಗವದ್ಭಕ್ತಿಗೆ ಪ್ರೇಮ ಕೊಡ್ಬೇಕು ಬರೀ ರಾಗ ಪ್ರಧಾನ ಹೇಳಿದ್ರೆ ಆ ಸಂಗೀತ ಕಡೆ ಹೋಗುತ್ತೆ ಇಂಪ್ ಕಡೆ ಹೋಗುತ್ತೆ ಅದು ಭಕ್ತಿ ಕಡೆ ಬರೋಲ್ಲ ಭಕ್ತಿ ಆಗಲ್ಲ ಅದು ಅಂತ ಅದು ಮಣ್ಣ ಮಾಡಿದ್ರೆ ಅದು ಅವ್ರು ಇಷ್ಟ ಆಗ್ಲಿಲ್ಲ ಒಪ್ಕೊಳ್ಳಿಲ್ಲ ಇಲ್ಲ ಅದು ಏನಾಗುತ್ತೆ ಆಯಾಯ ಶಾಸ್ತ್ರ ಅಧ್ಯಯನ ಮಾಡಿದವರಿಗೆ ಅದು ಅಭಿಮಾನ ಇದ್ದೇ ಇರುತ್ತೆ ಹೇಗೆ ನಮ್ಮ ಸಂಸ್ಕೃತದಲ್ಲೋ ವೇದಲ್ಲೋ ಇದ್ರಲ್ಲಿ ನಮ್ಗೆ ಅಭಿಮಾನ ಇರುತ್ತೋ ಅದೇ ಸಂಗೀತ ಅಧ್ಯಯನ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿ ಭಕ್ತಿ ಬರುತ್ತೆ ಅವ್ರು ಭಕ್ತನೂ ಇರ್ಬೋದು ಜನರಲ್ಲಿ ಅದನ್ನು ಮೀರೋ ಕೆಪಾಸಿಟಿ ಇರಲ್ಲ ಬೇಜ ಮಾಡ್ಕೊತಾರೆ ಸಾಮಾನ್ಯ ಜನರಿಗೆ ಅದನ್ನ ಮೀರೋ ಕೆಪಾಸಿಟಿ ಇರಲ್ಲ ಇವಾಗ ಭಗವಂತ ಹೇಳ್ತಾರೋ ಅಂದ್ರೆ ಸೊ ಯಾರಾದ್ರೂ ಭಜನೆನೋ ಯಾರಾದ್ರೂ ಹೇಳ್ಕೊಡ್ತಾರೆ ಅವ್ರು ಬರೋ ಗೊತ್ತಿರೋದಲ್ಲ ಅವ್ರ ಮನಸ್ಸು ಬರೀ ಕೇಳಕ್ಕಾಗಲ್ಲ ಅಲ್ಲ ನಿಜ ಅದು ಆಗುತ್ತೆ ನೀವು ಒಪ್ಕೊಳ್ತೀನಿ ಅಲ್ಲಿ ಏನ ಇರೋ ಕೆಪಾಸಿಟಿ ಇರೋದಾದ್ರೆ ನಾವ್ ಹೇಗ್ ಹೇಳಿದ್ರು ಅಲ್ಲ ಅದು ಏನಾಗತ್ತೆ ಗೊತ್ತಾ ನಮಗೂ ಗೊತ್ತಾ ಸುಪ್ತವಾಗಿ ಅವರಿಗೆ ಆ ಒಂದು ಇವರ ಮಾತು ಹೇಳ್ಕೊಳ್ಳೋದು ಅಭಿಮಾನ ಬಂದ್ರೆ ಆಗುತ್ತೆ ಅದಕ್ಕೆ ಸೀಮಿತವಾಗ್ಬಿಡುತ್ತಲ್ಲ ಬೇರೆಯವ್ರಿಗೆ ಅವಕಾಶವೇ ಇಲ್ಲ ಹೇಳೋಕೆ ಅವಕಾಶ ಇಲ್ಲ ಅನ್ನೋ ಹಾಗೆ ಅವಾಗ ಹೇಳ್ಕೊಟ್ಮೇಲೆ ಹೇಳುವಾಗ ಅದನ್ನ ಕೇಳಕ್ಕಾಗಲ್ಲ ಅಂತ ಇದ್ದೇ ಇರ್ತದು ನೀವು ಹೇಳ್ಕೊಟ್ಮೇಲೆ ಹೇಳ್ತಾರಲ್ಲಪ್ಪ ಹೇಳುವಾಗ ಅವ್ರ ಧ್ವನಿ ಏನೋ ಅದರಲ್ಲೇ ಹೇಳ್ತಾನೆ ಹೇಳೋದು ನೀವು ಅದನ್ನು ಕೆಟ್ಟದು ಅಂತ ಅದನ್ನ ವಿಭಾಗ ಮಾಡಿದ್ರೆ ಮತ್ತೆ ರಾಗದ್ವೇಷಕ್ಕೆ ನೀವು ಪಕ್ಕ ಆದ್ರಿ ಮತ್ತೆ ಅದರಲ್ಲಿ ಇದು ಚಂದ ಇದು ಶಬ್ದದ ಮೇಲೆ ನಿಂತವರಾಗ್ತೀರಿ ಅವ್ರು
ನಿಮ್ ಪ್ರೇಮಕ್ಕೆ ಏನಾಗುತ್ತೆ ಅಂದ್ರೆ ಅವರ ಒಂದ್ ಹೇಳ್ಬೋದು, ಭಕ್ತಿ ಉದ್ಬೋಧಕವಾಗಿರ್ತಕ್ಕಂತಹ ಪ್ರಕಾರದಲ್ಲಿ ಹೇಳ್ಬೇಕು, ಭಾವಪ್ರಧಾನವಾಗಿ ಭಾವಪೂರ್ಣವಾಗಿ ಹೇಳ್ಬೇಕು ಅಂತ ಹೇಳ್ಬೋದು ಹೊರತು ರಾಗ ಪ್ರಧಾನವಾಗಿ ಇಂಪಾಗಿ ಹೇಳ್ಬೇಕು ಅಂತ ಇಟ್ಕೊಂಡ್ರೆ ಅದು ಇದಾಗಲ್ಲ. ಆಮೇಲೆ ಹೇಳಿ ಆರಡಿ ಇದೆಯಲ್ಲ, ಆರಡಿ ಗುರುಗಳೇ ಈಗ ಸಂಗೀತ ಹೇಳ್ತಿರ್ತಾರಲ್ಲ ಅವ್ರಿಗೆಲ್ಲ ಭಕ್ತಿ ಇದೆ ಅಂತಾನು ಅರ್ಥ ಇಲ್ಲ ಗುರುಗಳೇ, ಚೆನ್ನಾಗೇ ಹೇಳ್ತಿರ್ತಾರೆ, ಆದ್ರೆ ಅವರು ಆಡಿಯನ್ಸ್ಗೆ ಇದ್ ಮಾಡಕ್ಕೆ ಕನೆಕ್ಟ್ ಮಾಡಕ್ ಆಗೋದಿಲ್ಲ ಅವ್ರಿಗೆ, ಯಾಕೆಂದ್ರೆ ಅವ್ರು ಸ್ವರ ಜ್ಞಾನ ಇದ್ರ ಕಡೆಗೆ ಗಮನ ಕೊಡ್ತಿರ್ತಾರೆ. ಆದ್ರೆ ಆ ಸಾಹಿತ್ಯದ ಅರ್ಥ ಆಗ್ಲಿ ಅದನ್ನ ತಿಳ್ಕೊಂಡು ಭಕ್ತಿಯಿಂದ ಹಾಡ್ತಿರಲ್ಲ, ಅದು ಕೇಳೋರು ಕೂಡ ಗೊತ್ತಾಗತ್ತೆ ಗುರುಗಳೇ ಅವ್ರಲ್ಲಿ ಭಕ್ತಿ ಇಲ್ಲ ಅನ್ನೋದು. ಅವಾಗ ಏನಾಗುತ್ತೆ ಅಂದ್ರೆ ಇದನ್ನ ತೀರ್ಮಾನ ಮಾಡೋದು ಕರೆಕ್ಟ್ ಹೇಳಿ ಒಪ್ಕೊಳ್ತೀನಿ. ಈ ರೀತಿ ಆದಾಗ ಭಕ್ತಿ ಗ್ರೂಪಲ್ಲಿ ಭಜನೆ ಮಾಡುವಾಗ ಇವರೇ ಹೇಳ್ಕೊಳ್ಬೇಕು ಇವ್ರು ಹೇಳ್ಕೊಳ್ಬಾರ್ದು ಹಾಗೆ ಹೇಗೆ ವಿಭಾಗ ಮಾಡ್ಕೊಂಡ್ರೆ ಯಥಾಪ್ಗ ಮತ್ತೆ ಇದು ಬರುತ್ತೆ, ರಾಗದ್ವೇಷ ಶುರು ಆಗ್ಬಿಡುತ್ತೆ ಅಲ್ಲಿ ಒಂದು ಬೇರೆ ಭಾವನೆ ಮಾಡಿದ್ರೆ. ಹಾಗೆ ಎಲ್ಲರೂ ಒಪ್ಕೊಂಡ ಬರೋಲ್ಲ, ಇಲ್ಲ ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ನಾವು ಭಕ್ತಿ ಉದ್ಭೋಗ ಅವ್ರು ಹೇಳ್ಕೊಡ್ಲಿ ಅಂತ ಸಾಮೂಹಿಕವಾಗಿ ಒಪ್ಪಿಗೆ ಇದೆ ಬರೋಲ್ಲ. ನೀವು ಹೇಳಲೇಬಾರ್ದು ಹೇಳೇಬಾರ್ದು ಒಬ್ಬರ ಮೇಲೆ ಫೋರ್ಸಿಬಲ್ ಹೇಳ್ಬಿಟ್ರೆ ಅದು ತುಂಬಾ ಇದಾಗುತ್ತೆ. ಅದೇ ವಿಷಯ ಬಂದಿದ್ದು ಮುತ್ತೂರಲ್ಲಿ, ಇಲ್ಲ ಇವರೆಲ್ಲ ಹೇಳ್ಬಾರ್ದು ಹೇಳ್ಕೊಡ್ದು ಹಾಗೆ ಅಂತ, ಅದು ಸರಿ ಆಗೋಲ್ಲ. ಹಂಗ ಅಂದ್ಬಿಟ್ರೆ ಬರೋಲ್ಲ ಅಂದ್ಬಿಡ್ತಾರೆ. ಆಮೇಲೆ ಆಯ್ತು ನೀವೇ ಮಾಡ್ಕೊಳ್ಳಿ ಭಜನೆ, ನಾವು ಬರೋದಿಲ್ಲ ಅಂದ್ಬಿಡ್ತಾರೆ. ಅದು ಒಂಥರ ಅದು ಒಂದು ರೀತಿ ರಾಗದ್ವೇಷಕ್ಕೆ ಅವಕಾಶ ಆಗುತ್ತೆ. ಹಾಗಾಗ್ಬಾರ್ದು. ನಿಜ ಯಾರು ಭಾವಪೂರ್ಣವಾಗಿ ಅದು ಮನಸ್ಸಿಗೆ ನಾಟುವ ಹಾಗೆ ಹೇಳ್ಕೊಡ್ತಾರೋ ಅದನ್ನ ಫಾಲೋ ಮಾಡೋದು ಬೇರೆಯವ್ರಿಗೆ ಉಪಕಾರ ಆಗುತ್ತೆ ಅನ್ನೋ ವಿಷಯದಲ್ಲಿ ಎರಡು ಮಾತಿಲ್ಲ, ಅದನ್ನ ಎಲ್ಲರೂ ಒಪ್ಕೊಳ್ಸುವಂಥದ್ದು. ಆದ್ರೆ ಇಂಪು ಪ್ರಧಾನವಾಗಿ ಸಾಹಿತ್ಯ ರಾಗ ಪ್ರಧಾನವಾಗಿ ಸಂಗೀತ ಪ್ರಧಾನವಾಗಿ ಹೇಳ್ಕೊಡ್ಬೇಕು ಅಂತ ನಿಯಮ ಮಾಡ್ಬಿಟ್ರೆ ಅದು ಸರಿ ಆಗೋದಿಲ್ಲ. ಹಾಗಾಗಿ ಶಬ್ದಾದಿ ವಿಷಯದಲ್ಲಿ ಇಂಪಾಗಿ ಚೆನ್ನಾಗಿ ಇದಾಗಿದ್ದೆ ರಾಗ ಬಂದೇ ಬರುತ್ತೆ. ಆದ್ರೆ ಗೊಗ್ಗಲ್ ಧ್ವನಿ ಆಗ್ಬಿಟ್ರೆ ದ್ವೇಷ ಬಂದೇ ಬರುತ್ತೆ. ಇದಕ್ಕೆ ಯಾವ ಇದು ಮಾಡಕ್ಕಾಗಲ್ಲ. ಈ ಕೇಳಿಸ್ಕೊಳ್ಳಿ, ಈ ಕಿವಿ ತಕ್ಷಣ ರಿಪೋರ್ಟ್ ಕೊಟ್ಟೇ ಬಿಡುತ್ತೆ, ಇವರು ಕೆಟ್ಟ ಹೇಳ್ತಿದ್ದಾರಪ್ಪ ಇವರು ಅಂತ ಕಿವಿ ಅದನ್ನ ರಿಸಲ್ಟ್ ಕೊಟ್ಬಿಡುತ್ತೆ. ಹಾ ನೀವು ಅದನ್ನ ಇದ್ ಮಾಡ್ಬಾರ್ದು ಅಂತ. ಕೇಳಿಸ್ತು ಜೋರಾಗಿ ಬಂದ್ಬೇಕು, ಅದ್ರಲ್ಲಿ ಹೇಟ್ ಮಾಡೋ ಪ್ರವೃತ್ತಿ ಇರ್ಬಾರ್ದು. ದ್ವೇಷ ಮಾಡೋದು, ತಿರಸ್ಕಾರ ಮಾಡೋದು, ಈ ಭಾವನೆಯನ್ನು ಬೆಳೆಸಬಾರ್ದು. ರಾಗದ್ವೇಷ ಬೆಳೆಸ್ಕೋಬೇಡಿ ಅಂತ ಭಗವಂತ ಉಪದೇಶ ಮಾಡ್ತಿರೋದು. ಪ್ರತಿಯಿಂದ್ರಿಯದ ಅರ್ಥ, ಪ್ರತಿಯಿಂದ್ರಿಯದ ವಿಷಯದಲ್ಲೂ ರಾಗದ್ವೇಷ ಅನ್ನೋದು ಆಗೇ ಆಗತ್ತೆ. ಇದು ಅವರಿಗೆ ಇವರಿಗೆ ಅಂತಲ್ಲ, ಈವನ್ ತತ್ವಜ್ಞಾನಿಗಳಿಗೂ ಒಂದು ಒಳ್ಳೆಯ ಪದಾರ್ಥ ಹಾಕಿದಾಗ ತುಂಬಾ ಚೆನ್ನಾಗಿದೆ ಇನ್ನೊಂದ್ಸಲ ಹಾಕೊಂಡು ಹೇಳ್ತಾರೆ. ರಾಗದ್ವೇಷ ಪಕ್ಕಾದು ಅರ್ಥ ಅಲ್ಲ. ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ವ್ಯವಹಾರವೂ ಇದೆ, ಅನುಭವವೂ ಇದೆ. ವ್ಯವಹಾರ ದೃಷ್ಟಿಯಿಂದ ಅವ್ರು ಮಾತಾಡೋದು ಸ್ವಾಮಿಗಳೇ ಒಂದು ಸಿಹಿ ಇದು ಮಾಡಿದಾಗ ತುಂಬಾ ಚೆನ್ನಾಗಿದೆ ಇವತ್ತು ಸಿಹಿದು, ಇನ್ನೊಂದು ಹಾಕಿಸ್ಕೊಟ್ಟಿರುತ್ತೆ ಈ ತರ. ಆಮೇಲೆ ಒಂದ್ ದಿವಸ ನಮ್ ಇವ್ರು ಹೇಳ್ತಿದ್ರು ಸುಬ್ಬಲಕ್ಷ್ಮ ಅವರು ಕಾಂಗ್ರೆಸ್ ಲಕ್ಷ್ಮ ಅವರು ಒಂದ್ ಸ್ವಲ್ಪ ಖಾರ ಜಾಸ್ತಿ ಆಗ್ಬಿಡ್ತು. ಸ್ವಾಮಿಗಳು ಮಾತಾಡ್ತಿರ್ಲಿಲ್ಲ, ಊಟ ಹೀಗಂದು ಏನು ಜ್ಞಾನಿಗಳಿಗೂ ಇದೆಲ್ಲ ಆಗತ್ತಾ ಅಂತ ಇವ್ರು ಅಂದ್ಬಿಟ್ಟು ಸ್ವಲ್ಪ ಖಾರ ಬಿಟ್ಟು ಅಷ್ಟು ಒದ್ದಾಡ್ಬೇಕಾ. ಅವ್ರಿಗೆ ಬೇಜಾರಾಯ್ತು. ಅವ್ರು ಅಡಿಗೆ ಮಾಡಿದವ್ರಿಗೆ ಸ್ವಾಮಿಗಳಿಗೆ ಹಸಿಮೆಣಸಿನ್ಕಾಯಿ ಹಾಕೋ ಹಾಗೆ ಇಲ್ಲ, ಒಣಮೆಣಸಿನ್ಕಾಯಲ್ಲೇ ಈಗ ಹಾಕಿ ತೆಗಿಬೇಕೇ ಹೊರತು ಹಾಕ್ಬಿಟ್ರೆ ಅದಕ್ಕೆ ಆ ಖಾರ ಆಗ್ತಿರ್ಲಿಲ್ಲ. ಸ್ವಾಮಿ ಅವರು ಹೇಳೋ ಮಾತ್ರ ಈಗ ಅಂದ್ಬಿಟ್ರು, ಒಂದು ಬಿಡಿ ಹೊರತು ಅವ್ರು ಕಣ್ಣೀರು ಬಂದ್ಬಿಟ್ಟು ಇದಕ್ಕೆ ಖಾರಕ್ಕೆ ಸ್ವಾಮಿಗಳಿಗೆ. ಅವರು ಏನು ನೀವು ತತ್ವಜ್ಞಾನಿಗಳು ನೀವು ಯಾಕೆ ಹೀಗೆ ಮಾಡ್ತೀರಾ ಹಾಗೆ ಅಂದ್ಬಿಟ್ರು. ಸ್ವಾಮಿ ಅವರು ಸುಮ್ಗಿದ್ರು. ಆಮೇಲೆ ಊಟ ಬಂದ್ಮೇಲೆ ಯಾವ ಹುಚ್ಚಿಬಿಡ್ಲೆ ಗಂಟೆ ಹೇಳ್ದ ನಾನು ತತ್ವಜ್ಞಾನಿ ನಿಂಗೆ ಅಂತ ಅಂದ್ರು ಸ್ವಾಮಿಗಳು. ಯಾವ ಹುಚ್ಚಿಬಿಡ್ಲೆ ಗಂಟೆ ಹೇಳ್ದ ನನಗೆ, ನನ್ ತತ್ವಜ್ಞಾನಿ ನಿಂಗೆ ನೀನ್ ಯಾರು ನನ್ನ ಜಡ್ಜ್ ಮಾಡಕ್ಕೆ ಅಂತ ಸ್ವಾಮಿಗಳದ್ದು. ನಾನ್ ತತ್ವಜ್ಞಾನಿಯ ಅಲ್ವಾ ಅನ್ನೋದು ನನಗ್ ಗೊತ್ತೇ ಹೊರತು ನೀನ್ ಯಾರು ಹೇಳಿದ್ರು ನನಗೆ ಆರೋಪ ಮಾಡಿ ನೀನ್ ಹೀಗಿರ್ಬೋದು ಹೀಗಿರ್ಬಾರ್ದು ಹೀಗಿರ್ಬೇಕು ಅಂತ ಹೇಳಿ ನೀನ್ ಯಾರು ನಾನು. ಹಾಗಾಗಿ ಈ ಒಂದು ಇಂದ್ರಿಯ ಒಂದು ರಿಪೋರ್ಟ್ ಕೊಟ್ಟೇ ಕೊಡುತ್ತೆ. ತತ್ವಜ್ಞಾನಿ ಇಂದ್ರಿಯ ಆಗಲಿ, ಲೌಕಿಕ ಮನುಷ್ಯ ಇಂದ್ರಿಯ ಆಗಲಿ, ಇಂದ್ರಿಯಕ್ಕೆ ವಿಷಯ ಸಂಬಂಧ ಆದ ಕೂಡಲೇ ಒಳ್ಳೇದು ಅದಕ್ಕೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಕೊಟ್ಟೇ ಕೊಡುತ್ತೆ. ಅದರ ಮೇಲೆ ಇದ್ ಮಾಡ್ತೀವಲ್ಲ, ಆ ರಿಪೋರ್ಟ್ ಮೇಲೆ ಒಂದು ಪ್ರವೃತ್ತಿ ಉಂಟಾಗುತ್ತಲ್ಲ, ಅದನ್ನು ಕಂಟ್ರೋಲ್ ಮಾಡು ಅಂತ ಇದ್ದಾನೆ. ಸಂಬಂಧ ಆಗೋದನ್ನಾಗ್ಲಿ, ಸಂಬಂಧ ಆದಾಗ ಆಗುವ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದೆಲ್ಲ ತಪ್ಪಿಸೋಕ್ಕಾಗಲ್ಲ. ಆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಗೊತ್ತಾದ್ಮೇಲೆ ಅದ್ರ ಮೇಲೆ ಯಾವ ರೀತಿ ನಡ್ಕೊಳ್ತೀಯಾ ಅನ್ನೋ ಅದನ್ನ ಕಂಟ್ರೋಲ್ ಮಾಡು. ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ತಪ್ಪಿಸ್ಕೋಕ್ಕಾಗಲ್ಲ. ಜ್ಞಾನಿಗೂ ಒಂದು ದೃಶ್ಯ ನೋಡಿದಾಗ ಚೆನ್ನಾಗಿದೆ ಅಂತ ಕಣ್ಸೇ ಕಾಣುತ್ತೆ ಇಂದ್ರಿಯಕ್ಕೆ. ಅದರಿಂದ ಮನೋವಿಕಾರವಾಗಲ್ಲ, ಇವ್ರಿಗೆ ಮನೋವಿಕಾರವಾಗುತ್ತೆ.
ಇದಕ್ಕೆ ನಿಮ್ಮ ಸ್ವಾಮಿಗಳ ಕೇಸಲ್ಲಿ ಹಾ ಅವರು ಲಕ್ಷ್ಮಣನಿಗೆ ಇನ್ನೊಂದ್ಸಲ ನೀನ್ ಯಾರು ಅದಕ್ಕೆ ಹೇಳಿದ್ದಾರೆ ಕೇಳಕ್ಕೆ ಅನ್ನೋದು ಅತಿಶಯವಾಯ್ತಲ್ವ ಗುರುಗಳೇ? ಇಲ್ಲ ಅಲ್ಲ. ಅಹಂಕಾರದ ಒಂದು ಭಾವ, ಇಲ್ಲ ಅಹಂಕಾರವನ್ನು ಬಿಟ್ಟಂತ ಭಾವನೂ ಒಂದ್ಸಲ. ಆ ರೀತಿ ಮಾಡಬಾರ್ದು ಅಂತ ಯಾರನ್ನು ಜ್ಞಾನಿ ಅಜ್ಞಾನಿ ಜಡ್ಜ್ ಅಲ್ಲ, ಮಾಡ್ಬೇಡ. ಅವ್ರು ಅಲ್ಲಿಗೆ ಬಿಟ್ಟಿದ್ದಿದ್ರೆ ಆ ವಿಚಾರವನ್ನ ಅಲ್ಲಿಗೆ ಬಿಟ್ಟಿರ್ಬೇಕಾಗಿತ್ತು. ಅಲ್ಲ ಇವ್ರು ಬೆಳಗ್ಗೆ ಅನ್ಕೊಂಡಿದ್ದಾರೆ ಅಲ್ಲಪ್ಪ, ಅನ್ನೋಷ್ಟ್ರ ಮಟ್ಟಿಗೆ ಬಿಟ್ಟಿದ್ದಿದ್ರೆ. ಊಟ ಮಾಡ್ತಿರ್ಬೇಕಾದ್ರೆ ಅವ್ರು ಮಾತಾಡೋರಲ್ಲ, ಮಾತಾಡ್ಲಿಲ್ಲ. ಅಲ್ಲ ಸರಿ, ಊಟ ಆ ವಿಷಯನ ಅಲ್ಲಿಗೆ ಬಿಡ್ಬೇಕಾಗಿತ್ತು. ಅಲ್ಲ, ಊಟ ಆದ್ಮೇಲೆ ಅವ್ರು ಹೇಳಿದ್ರು ಒಂದು ಉಪದೇಶ, ಈ ರೀತಿ ಎಲ್ಲ ಹೇಳ್ಬಾರ್ದು, ಈ ಜ್ಞಾನಿಗಳು ಹೀಗೆಲ್ಲ ಮಾಡ್ಬಾರ್ದು, ಈ ಜ್ಞಾನಿಗಳು ಅಜ್ಞಾನಿಗಳು ಮಾಡ್ಬೋದು, ಈ ವಿಭಾಗ ನೀನ್ ಮಾಡಕ್ ಹೋಗ್ಬೇಡ ಅಂತ ಅವ್ರ ಉಪದೇಶ. ಲಕ್ಷ್ಮಮ್ಮ ಅಲ್ಲ, ನಾನು ಅಲ್ಲ ಹೌದು ಅನ್ನೋದು ನಿನಗೆ ಹೇಗೆ ಗೊತ್ತು ಅನ್ನೋದು ಕೇಳಿದ್ರೆ ಅದು ಎಕ್ಸ್ಟೆಂಡೆಡ್ ಡಿಸ್ಕಷನ್ ಆಗುತ್ತೆ. ಅಲ್ಲಿಗೆ ಬಿಟ್ಬಿಟ್ಟಿದ್ರು ಆಗಿತ್ತು, ರಾಗದ್ವೇಷ ಇಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು. ಒಬ್ಬರ ಜ್ಞಾನ ಅಜ್ಞಾನ ಇನ್ನೊಬ್ರು ಗೊತ್ತಾಗಲ್ಲ ಅನ್ನೋದು ಅಷ್ಟೇ ವಿವಕ್ಷಿತಾಂಶ ಅಲ್ಲಿ. ಯಾರು ಜ್ಞಾನ ಆಗಿದೆ ಜ್ಞಾನ ಆಗಿಲ್ಲ ಅನ್ನೋದು ಇನ್ನೊಬ್ರು ಗೊತ್ತಾಗೋ ವಿಷಯ ಅಲ್ಲ. ಇದು ಇನ್ನೊಬ್ರು ಜಡ್ಜ್ ಮಾಡೋದಲ್ಲ ಅಂತ ಅಷ್ಟೇ ಅಭಿಪ್ರಾಯವೇ ಹೊರತು ಸ್ವಾಮಿಗಳ ವಾಕ್ಯಕ್ಕೆ ಸ್ವಾಮಿಗಳು ಇದ್ ಮಾಡ್ತಿಲ್ಲ, ಅದನ್ನ ಅವನ ಬೈತಾ ಇಲ್ಲ. ಇದೆಲ್ಲ ಹೇಳೋದಲ್ಲ ವಿಷಯ, ಈ ಹೇಳ್ಬಾರ್ದು ಅಂತ ಅಷ್ಟೇ. ಇಂದ್ರಿಯಕ್ಕೂ ವಿಷಯಕ್ಕೂ ಸಂಬಂಧವಾದಾಗ ರಾಗದ್ವೇಷ ಅವಶ್ಯವಾಗಿ ಆಗಿಯೇ ಆಗತ್ತೆ. ತತ್ರ ಅಯಂ ಪುರುಷಕಾರಸ್ಯ ಶಾಸ್ತ್ರಾರ್ಥಸ್ಯ ವಿಷಯ ಉಚ್ಯತೆ. ತತ್ಸಾನ ತಸ್ಮಿನ್ ವಿಷಯ ಅರ್ಥ. ಆ ಜಾಗದಲ್ಲಿ ಶಾಸ್ತ್ರಕ್ಕೂ ಪುರುಷ ಪ್ರಯತ್ನಕ್ಕೂ ನಾವು ಒಂದು ಜಾಗ ತೋರಿಸ್ತೀವಿ. ಇಲ್ಲೇ ಶಾಸ್ತ್ರಕ್ಕೂ ಜಾಗ ನೋಡು, ನಾನು ವೇದಾಧ್ಯಯನ ಮಾಡು ಅಂತೀನಿ, ನನ್ಗದು ಇಷ್ಟ, ನೀವು ವೇದಾಧ್ಯಯನ ಮಾಡೋದು ಅಂತ. ಆದ್ರೆ ನಿನಗೆ ಅದು ಇಷ್ಟವಾಗ್ಬೇಕು ಇಲ್ಲ. ನೀನು ನಿನ್ನ ರಾಗದ್ವೇಷ ಕಂಟ್ರೋಲ್ ಮಾಡಿ ಶಾಸ್ತ್ರವಾಕ್ಯ ಕೇಳ್ಕೊಂಡು ವೇದಾಧ್ಯಯನ ಮಾಡಿದ್ರೆ ಅದು ಹೇಳಿದಂತ ಫಲ ನಿನ್ಗೆ ಆಗತ್ತೆ. ಇಲ್ಲ ಇಲ್ಲ ನಿನ್ನ ರಾಗದ್ವೇಷ ಪಕ್ಕಾಗಿ ನಾನು ಮಾಡಲ್ಲ ಅಂತ ಬಿಟ್ರೆ ಶಾಸ್ತ್ರ ಏನು ಮಾಡಕ್ಕಾಗಲ್ಲ. ಅದ ಹಾಗೆ ನಿನಗೂ ಅಷ್ಟೇ, ರಾಗದ್ವೇಷ ಬಂದ ಕೂಡಲೇ ಇವಾಗ ನಾನು ಇದಕ್ಕೆ ತೊಡಗಬೇಕಾ ತೊಡಗಬಾರ್ದಾ ಅದು ನೀನ್ ತೀರ್ಮಾನ ಮಾಡ್ಬೇಕು. ಏನೋ ನೋಡ್ಕೊಳ್ಳೇನೆ ಒಂದು ಏನೋ ಆಗುತ್ತಲ್ಲ, ಇಂಪ್ರೆಸ್ ಆಗುತ್ತಲ್ಲ ಮನಸ್ ಮೇಲೆ, ಕಣ್ಣಿನ ಮೂಲಕ ಕಿವಿ ಮೂಲಕ ಒಂದು ಮನಸ್ಸು ಇಂಪ್ರೆಸ್, ಅದಾದ ಕೂಡಲೇ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು ಅನ್ನೋದು ನೀನ್ ತೀರ್ಮಾನ ಮಾಡ್ಬೇಕು. ಇಂಪ್ರೆಸ್ ಆಗಿ ಆಗುತ್ತೆ. ಆ ಇಂಪ್ರೆಸ್ನ ರಿಯಾಕ್ಟ್ ಅನ್ನ ಎಷ್ಟರ ಮಟ್ಟಿಗೆ ನೀನ್ ಮಾಡ್ಬೇಕು ಅನ್ನೋದು ನೀನ್ ತೀರ್ಮಾನ. ಇಂಪ್ರೆಸ್ ಆಗದೆ ಇರೋದು ಜ್ಞಾನಿಗೆ, ಅದರಿಂದ ಹತ್ತು ಮಟ್ಟಿಗೆ ಇಂದ್ರಿಯಗಳಿಂದ ಆಗಿದ ಒಂದು ಮೆಸೇಜ್ ಅನ್ನ ತಗೊಂಡು ಮನಸ್ತಾನೆ ನಿರ್ಧಾರ ಮಾಡತ್ತೆ, ಮಾಡ್ಬೇಕಾ ಬೇಡ. ಅದನ್ನ ಹೇಳ್ತಿರೋದು, ಮನಸ್ಸು ನಿರ್ಧಾರ ಮಾಡುತ್ತಲ್ಲ, ಅಲ್ಲಿ ನಿರ್ಧಾರ ಮಾಡೋದು ಯಾವ ರೀತಿ ನೀವು ಅದನ್ನ ತಗೊಳ್ತಿ. ಆ ಇಂದ್ರಿಯ ರಾಗದ್ವೇಷ ಉಂಟಾದಾಗ ಯಾವ ರೀತಿ ಅದ್ರ ಬಗ್ಗೆ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ, ಅದ್ರ ಬಗ್ಗೆ ನೀವು ತೊಡಗ್ತೀರಾ. ರಾಗ ಉಂಟಾದಾಗ ಹೇಗೆ ತೊಡಗ್ತೀರಾ, ದ್ವೇಷ ಉಂಟಾದಾಗ ಹೇಗೆ ತೊಡಗ್ತೀರಾ ಅಂತ ಅಲ್ಲಿ ಕಂಟ್ರೋಲ್ ಮಾಡು. ರಾಗ ಉಂಟಾದಾಗ ವಿವೇಕದಿಂದ ಆ ರಾಗವನ್ನು ಮಾಡ್ಕೋ, ದ್ವೇಷ ಬಂದಾಗ್ಲೂ ವಿವೇಕದಿಂದ ಅದನ್ನ ತಡ್ಕೋ, ರಾಗದ್ವೇಷ ತಡ್ಕೊಳ್ಳೋದನ್ನ ಅಭ್ಯಾಸ ಮಾಡು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಅದನ್ನ ಕಂಟ್ರೋಲ್ ಮಾಡಿ ಶಾಸ್ತ್ರ ಹೇಳ್ಕೊಟ್ಟ ಮತ್ತೆ ನಿನಗೆ ಆತ್ಮೋದ್ಧಾರ ಕಾರಣವಾಗಿರೋ ಮಾರ್ಗವನ್ನು ಅವಲಂಬಿಸ್ಕೋ. ಅಲ್ಲಿ ರಾಗದ್ವೇಷ ಬರೋ ಕಾರಣ ಇಲ್ಲ. ಯಾಕೆಂದ್ರೆ ಈ ಅಗ್ನಿಹೋತ್ರ ರಾಗದ್ವೇಷ ಬರಲ್ಲ. ಅಗ್ನಿಹೋತ್ರ ಲೋಕ ಗೊತ್ತೇ ಇಲ್ವಲ್ಲ, ಅದು ಶಾಸ್ತ್ರ ಹೇಳಿದ್ಮೇಲೆ ಬರುವಂತದ್ದು. ಅದು ಮಾಡ್ತಾ ಅದಲ್ಲೂ ಅಭಿಮಾನ ಬರುತ್ತೆ, ಅದನ್ನು ಭಗವಂತ ಬೈತಿದ್ದಾನೆ. ಅಲ್ಲೂ ಅಹಂಕಾರ ಪೂರ್ವಕ ಪ್ರವೃತ್ತಿ ಬರುತ್ತೆ, ಅದು ತಪ್ಪು ಅಂತ ಹೇಳ್ತಾನೆ. ಮಾಡುವಾಗ ಕರ್ಮಯೋಗ ಮಾಡ್ಬೇಕು ಶಾಸ್ತ್ರೀಯ ಮಾರ್ಗವನ್ನ ಅನ್ನೋದು ಎರಡನೇ ವಿಷಯ. ಬದಲು ಲೌಕಿಕವನ್ನು ಬಿಟ್ಟು ಶಾಸ್ತ್ರೀಯವನ್ನು ಅವಲಂಬಿಸ್ಕೋ, ಅದು ಶಾಸ್ತ್ರದ ಒಂದು ಇದು. ಹಾಗೆ ನಿನ್ನ ಒಂದು ಸಾಮಾನ್ಯ ರಾಗದ್ವೇಷ ಬಿಟ್ಕೊಂಡು ನಿನ್ನ ಕಂಟ್ರೋಲ್ ಇಟ್ಕೊಂಡು ರಾಗದ್ವೇಷವನ್ನ ನೀನು ಅದಕ್ಕೆ ವಶನಾಗದೇ ಇರು ಅಂತ ನಿನ್ನ ಕಡೆಯಿಂದ ಒಂದು ಪುರುಷ ಪ್ರಯತ್ನಕ್ಕೆ ಇದು ಜಾಗ ತೋರಿಸ್ತಾ ಇದ್ದಾರೆ. ಇಂದ್ರಿಯದಲ್ಲಿ ಇಂದ್ರಿಯ ಯಾವ್ದಾದ್ರು ಒಂದ್ ಇಂದ್ರಿಯ ತಗೊಂಡ್ರೆ, ಈಗ ಶಬ್ದ ಅಥವಾ ಕಣ್ಣು ಅಂತ ತಗೊಂಡ್ರೆ, ಕೆಟ್ಟದ್ದನ್ನ ನೋಡ್ದಾಗ್ಲೂ ಒಳ್ಳೇದನ್ನ ನೋಡ್ದಾಗ್ಲೂ ಸ್ವರೂಪ ಕುರೂಪ ಎರಡನ್ನ ನೋಡುವಾಗ್ಲೂ ಇದು ಸ್ವರೂಪ ಅನ್ನೋ ಒಂದು ಇನ್ಫರೆನ್ಸ್ ಅಂತೀವಿ, ಅದನ್ನು ಮಾಡ್ಬೇಡ. ಇದು ಕುರೂಪ ಅನ್ನೋ ನಿರ್ಧಾರನೂ ತಗೋಬೇಡ, ಎರಡನ್ನು ಸಮವಾಗಿ ನೋಡು ಅಂತ ನಾನ್ ಫಸ್ಟ್ ಅನ್ಕೊಂಡೆ ನೀವ್ ಹೇಳಿದಾಗ. ಈಗ ನೀವ್ ಹೇಳ್ತೀರಾ ಜ್ಞಾನಿಗೂ ಕುರೂಪ ಸ್ವರೂಪ ಎರಡರ ವ್ಯತ್ಯಾಸ ಗೊತ್ತಾಗತ್ತೆ, ಅರಿವಾಗತ್ತೆ. ಆದ್ರೆ ಆ ಕುರೂಪ ಸ್ವರೂಪಕ್ಕೆ ಪ್ರತಿ ರಿಯಾಕ್ಷನ್ ಅಂತೀವಲ್ಲ, ಪ್ರತಿಕ್ರಿಯೆ ತೋರಿಸ್ಬೇಡ ಅಂತ ನೀವ್ ಹೇಳ್ತಿದ್ದೀರಾ. ಸತ್ಯವೇ ಹೀಗೆ ತೋರ್ತಾ ಇದ್ರೆ ಬಾಧೆ ಮಾಡ್ಬಿಡ್ತಾನೆ ಅವನು ಜ್ಞಾನಿ. ಸತ್ಯನಾದ ಆತ್ಮನೇ ಹೀಗೆ ತೋರ್ತಾ ಇರೋದನ್ನ ಬಾಧೆ ಮಾಡ್ಬಿಡ್ತಾನೆ. ಅವನಿಗೆ ಆ ವಿವೇಕ ಇದೆ. ಅಜ್ಞಾನಿ ಸಾಧಕನಾಗಿ ತಡೆಗಟ್ಟಬೇಕು ಆ ರಾಗದ್ವೇಷವನ್ನ. ರಾಗದ್ವೇಷ ಅಜ್ಞಾನಿ ಸಾಧಕನಾದವನು ಬಂದಂತಹ ರಾಗದ್ವೇಷವನ್ನು ಕಂಟ್ರೋಲ್ ಮಾಡ್ಬೇಕು. ಜ್ಞಾನಿಯು ತನ್ನ ಆತ್ಮಾನುಭವ ಬಲದಿಂದ
ಬಂದಂತಹ ರಾಗದ್ವೇಷವನ್ನ ಬಾಧೆ ಮಾಡ್ಬಿಡ್ತಾನೆ. ಹ್ಮ್ ಅವನಿಗೆ ಆತ್ಮನೇ ಹೀಗೆ ತೋರ್ತಾ ಇರೋದು, ಎಲ್ಲರಿಗೂ ಆತ್ಮ ತೋರ್ತಾ ಇರೋದು ಅನ್ಕೊಂಡ್ಬಿಡ್ತಾನೆ. ಸ್ಪಷ್ಟತೆ ಇರುತ್ತೆ ಅಲ್ಲಿ. ಹಾಗೆ ಅಂದ್ರೆ ಈ ಮನಸ್ಸು ಇಂದ್ರಿಯಗಳಿಂದ ಬಂದ ಒಂದು ಪ್ರತಿಕ್ರಿಯೆ ರಿಪೋರ್ಟ್ಸ್ ಬಂದಿದ್ದಕ್ಕೆ ರೆಸ್ಪಾಂಡ್ ಮಾಡಬಾರ್ದು. ನೋಡಿ ಆ ರೆಸ್ಪಾನ್ಸ್ ಯಾವ ರೀತಿ ಮಾಡಬೇಕು ಅಂತ, ಅದು ಯಾವ ರೀತಿ ಅದ್ರಿಗೆ ಇದು ಅದಕ್ಕೆ ಅಡಿಕ್ಟ್ ಆಗಿ, ಇಂದ್ರಿಯಕ್ಕೆ ಅಡಿಕ್ಟ್ ಆಗಿ ಅದ್ರ ತಕ್ಕಂತ ಪ್ರವೃತ್ತಿ ಇಟ್ಕೋಬಾರ್ದು. ಅದನ್ನ ಇಂದ್ರಿಯ ಹೀಗೆ ತೋರಿಸೋ ಸ್ವಭಾವ, ನಾನು ಮಾತ್ರ ಅದಕ್ಕೆ ವಶನ ಆಗೋದಿಲ್ಲ, ನಾನು ಅದನ್ನ ವಿವೇಕದಿಂದ ಅದನ್ನ ಹ್ಯಾಂಡಲ್ ಮಾಡ್ತೀನಿ ಅಂತ ಇಟ್ಕೋಬೇಕು. ವಿವೇಕದಿಂದ ಹ್ಯಾಂಡಲ್ ಮಾಡೋದೇ ಬುದ್ಧಿವಂತ ಲಕ್ಷಣ. ಅದಕ್ಕೆ ಅಡಿಕ್ಟ್ ಆಗಿ ಅದರಂತೆ ಹೋಗೋದು ಸಾಮಾನ್ಯ ಜನರ ಲಕ್ಷಣ. ಅಂದ್ರೆ ಸ್ಕೂಲಲ್ಲಿ ಟೀಚರ್ ಒಂದ್ ಸ್ಟೂಡೆಂಟ್ ಅನ್ನ ಕಂಟ್ರೋಲ್ ಮಾಡ್ದಂಗೆ, ಇಂದ್ರಿಯ ಒಂದ್ ಸ್ಟೂಡೆಂಟ್, ಮನಸ್ಸು ಒಂದ್ ಟೀಚರ್. ಮಕ್ಳು ಗಲಾಟೆ ಮಾಡಿದ್ರೆ ನಂಗೆ ಇದು ಸುಖ ಇದು ದುಃಖ ಅಂತ ಈ ಟೀಚರ್ ಕಂಟ್ರೋಲ್ ಮಾಡ್ಬೇಕು. ಅದೇ ಮನಸ್ಸಿಗೆ ಒಳ್ಳೆ ಸಂಸ್ಕಾರ ಇದ್ದೆ ಅದು ಕಂಟ್ರೋಲ್ ಮಾಡುತ್ತೆ. ಮನಸ್ಸಿಗೆ ಸಂಸ್ಕಾರ ಇಲ್ಲ ಅಂದ್ರೆ ಕಂಟ್ರೋಲೇ ಮಾಡಕ್ಕಾಗಲ್ಲ. ಮನಸ್ಸಿಗೆ ಸಂಸ್ಕಾರ ಕೊಡ್ಬೇಕು. ಗೋಪಾಲ ಅಲ್ಲ, ದ್ವಾರಕಾಲದಲ್ವಾ? ಇದು ವಿಷಯ ನೀವು ಹೇಳಿರಲ್ಲ, ಅದು ಕರೆಕ್ಟ್. ಅದು ಏನಂದ್ರೆ ಆರ್ಗನ್ಸ್, ನಮ್ದು ಇಂದ್ರಿಯಗಳು ವಿಷಯ ಕಡೆ ಹೋದಾಗ, ಈಗ ಅದ್ರದ್ದು ವಿಷಯ ಬಂದಾಗ, ಫಾರ್ ಎಕ್ಸಾಂಪಲ್ ಈಗ ಸೌಂಡ್ ಆಗ್ಲಿ, ಈಗ ಒಂದು ಫಾರ್ಮ್ ಕಂಡಿದ್ದು ಅದಕ್ಕೆ ಲಿಮಿಟ್, ಅದು ಲಿಮಿಟ್ ಬರೀ ಕಿವಿ ತನಕ, ಆಮೇಲೆ ಕಣ್ಣು ತನಕ. ಅದರಿಂದ ಒಳಗ್ ಮನಸ್ಸು ಬಂದಾಗ ಅದು ಮನಸ್ಸಲ್ಲಿ ಇಂಪ್ರಿಂಟ್ ಆಗುತ್ತೆ. ಆ ಇಂಪ್ರಿಂಟ್ ಅಲ್ಲಿ ಎರಡು ತರ, ಒಂದು ಪ್ಲೆಸೆಂಟ್, ಒಂದು ಅನ್ಪ್ಲೆಸೆಂಟ್. ನೀವ್ ಹೇಳ್ದಂಗೆ ಒಂದು ಲೈಕ್ಸ್ ಡಿಸ್ಲೈಕ್ಸ್, ಅಟ್ರಾಕ್ಷನ್, ರಿಪಲ್ಷನ್, ರಾಗ ದ್ವೇಷ, ಇದು ಮೂಲಕ ಅದು ಮಾಡ್ತಾರೆ. ಇದು ಕರೆಕ್ಟ್ ನೀವ್ ಹೇಳಕ್ ಬರ್ಬೋದು. ಇದು ಮನಸ್ಸಿಗೆ ಇಂಪ್ರಿಂಟ್ ಆಗಿ, ಆಮೇಲೆ ಪ್ಲೆಸೆಂಟ್ ಅನ್ಪ್ಲೆಸೆಂಟ್ ಎರಡು ಮಾರ್ಗ ಅಲ್ಲಿ. ಯಾವುದೇ ಇದಾಗ್ಲಿ ಪಂಚ ಇದರಿಂದ ಅದನ್ನೇ ಹೇಳ್ತಾರೆ ಭಗವಂತ. ಆ ಇಂಪ್ರೆಷನ್ ಬರುತ್ತಲ್ಲ, ಅಲ್ಲಿ ಪುರುಷ ಪ್ರಯತ್ನಕ್ಕೂ ಶಾಸ್ತ್ರಕ್ಕೂ ಇಲ್ಲಿ ವಿಷಯ ಹೇಳ್ತೀವಿ ನಾವು. ಇದನ್ನ ನೀವು ಹತೋಟಿ ಇಟ್ಕೊಳ್ಳಿ. ಗುರುಗಳೇ ಇಲ್ಲಿ ರಾಗದ್ವೇಷಗಳು ಬಂದ ಮೇಲೆ ಕಂಟ್ರೋಲ್ ಮಾಡಿದ್ರೆ ಬಂದ್ ಆಗ ಹೋಗಿರುತ್ತೆ. ಕಂಟ್ರೋಲ್ ಏನಾಗುತ್ತೆ ಅನ್ನೋದು ಒಂದು. ಇನ್ನೊಂದು, ಬರಕ್ ಮುಂಚೆ ಕಂಟ್ರೋಲ್ ಮಾಡೋದು ಅಂದ್ರೆ ಇಂದ್ರಿಯಗಳ ಸ್ವಭಾವ ಆಗಿರೋದ್ರಿಂದ ಅದು ಹೇಗಾಗುತ್ತೆ ಅಂತ. ಅಲ್ಲ, ಸ್ವಭಾವ ಅಂತ ಆದರೂ ಅದು ಮನಸ್ಸಿಗೆ ಬಂದ್ ವಿವೇಕ ಅಂತ ಒಂದಿರತ್ತಲ್ಲ, ವಿವೇಕ ಬರೋಕ್ ಮುಂಚೆನೆ ಇದು ಆಗೋಗುತ್ತಲ್ಲ ಗುರುಗಳೇ, ಕೆಲಸ ಆಗೋಗಿರುತ್ತೆ. ನೋಡಿ ಇವಾಗ ನೋಡಿ, ಮಗು ಬಂದು ಒಂದು ಏಟ್ ಕೊಟ್ಟಿದ್ದಕ್ಕೂ ದೊಡ್ಡವ್ರು ಬಂದು ಹೊಟ್ಟಿದ್ದಕ್ಕೂ ವ್ಯತ್ಯಾಸ ಇದೆಯೋ ಇಲ್ವಾ? ಮಗು ಬಂದು ಒಂದು ಏಟ್ ಕೊಡುತ್ತೆ, ಇವಾಗ ಮಗು ಹೊಡೆದು ಫಲ ಆ ದೊಡ್ಡವ್ರು ಬಂದು ಹೊಡೆದ ಯಾಕೆ ವೇಟ್ ಮಾಡ್ತೀರಾ? ಆದ್ರೆ ಆಮೇಲೆ ವಿಚಾರ ಮಾಡಿ ನೀವು. ಹಾಗೆ ವಿವೇಕ ಅನ್ನೋದು ಮನುಷ್ಯನಿಗೆ ಸಹಜವಾಗಿ ಒಂದು ಒಳಗಿದೆ. ಅದು ಬಂದ ಮೇಲೆ ಮಾಡ್ಬೇಕಾದಂತ ಕೆಲಸ ಹೊರತು ಬರೋ ಗೊತ್ತೇ ಇದ್ದಾಗ ವಿವೇಕ ಮಾಡ್ಕೊಂಡು ಬರೋದಿಲ್ಲ. ಯಾವ ವಿಷಯ ಬರುತ್ತೆ ಅಂತ ಗೊತ್ತಿದೆ ಇದ್ದಾಗ ವಿವೇಕ ಅಂತ ಮಾಡ್ಕೊತೀರಾ? ಅದೇ ಬರೋದೇ ಗೊತ್ತಾಗದೆ ಇದ್ದಾಗ ಬಂದ ಮೇಲೆ ಕಂಟ್ರೋಲ್ ಮಾಡ್ಕೋಬಹುದು. ಬಂದ ಮೇಲೆ ವಿವೇಕ ಮಾಡ್ಕೋಬೇಕು. ಬಂದ್ಮೇಲೆ ವಶನಾಗದೆ ಕಂಟ್ರೋಲ್ ಅಂದ್ರೆ ವಿವೇಕ ಅಂದ್ರೆ. ವಿವೇಕ ಮಾಡ್ಕೋದು ಅಂದ್ರೆ ಅದಕ್ಕೆ ಅಡಿಕ್ಟ್ ಆಗದೆ ಇರೋದೇ. ಅದಕ್ಕೆ ಇನ್ವಾಲ್ವ್ಮೆಂಟ್ ತಗೊಂಡು ಅದು ಪೂರ್ತಿ ಸೇರ್ಕೊಂಡು ಇವಾಗ ನಂಗೆ ಅದು ಆಗ್ಲೇಬೇಕು, ಇಲ್ಲದೆ ಆಗೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ಒಂದು ಅಧೀನತೆ ಬರುತ್ತಲ್ಲ, ಅದೇ ಇಲ್ಲ ಅದು ಸರಿ. ಆಗದೆ ಇರೋದು ಅಂತ ಬಿಡೋದಲ್ಲ, ಕಂಟ್ರೋಲ್ ಮಾಡ್ಕೋಬೇಕು, ಅದನ್ನ ಬಗ್ಗೆ ಹೇಳ್ಬೇಕು ಅಂತ ಹೇಳ್ತಿರೋದು. ಹೇಳ್ತಾ ಇದ್ದೆ, ಈ ಅರಮನೆ ಹೋಗ್ಲೇಬೇಕು ಎಳೆ ಐತಲ್ಲ, 6 ಗಂಟೆ 6:30 ಆಡ್ಕೊಳ್ಳೇನೆ ಕಾಫಿಗೆ ಹೋಗ್ಬೇಕು ಅಂತ ಅರಮನೆ ಅಲ್ಲಿ ಹಿಡಿಬೇಕು. ಇಲ್ಲ ಹೋಗೋದಿಲ್ಲ, ನನ್ನ ಮನೆಯಲ್ಲಿ ಪದ್ಮಮ್ಮ ಮಾಡಿದ್ದನ್ನೇ ಕುಡಿತೀನಿ, ಅಲ್ಲಿ ಮಾಡಿದ್ದೀನಿ ಕುಡಿಯೋದಿಲ್ಲ ಅನ್ನೋದು ಅದು ವಿವೇಕ. ಇಲ್ಲ ನಾನು ಅರಮನೆಗೆ ಹೋಗ್ಬೇಕು, ಅಲ್ಲಿ ಕುಡಿಬೇಕು, ಕಾಫಿ ಹಿಡಿಯೋದು ಆಗೋದೇ ಇಲ್ಲ ಅನ್ನೋದು ಅದು ಅಡಿಕ್ಷನ್. ನಿಮ್ಗೆ ಗೊತ್ತಾಗಿಲ್ಲ, ಇದು ಒಂದು ಅಡಿಕ್ಷನ್, ಒಂದು ವಿವೇಕ. ಇಲ್ಲ ಮನೆಯಲ್ಲೇ ನನ್ನ ಹೆಂಡತಿ ಅಥವಾ ನನ್ನ ತಾಯಿ ಅನ್ನೋದು ಒಂದು ಭಾಗ. ಇಲ್ಲ ಇವಾಗ ನಂಗೆ ಬೇಕೇ ಬೇಕು, ಇದು ಹೋಟ್ಲು ಇನ್ನೊಂದು, ಅದು ಕೇಳೋಲ್ಲ, ರೋಡ್ ಮಧ್ಯಾಹ್ನ ನಂಗೆ ಅಲಕ್ಕ ಇಲ್ಲ, ಇವ್ ನಂಗೆ ಕುಡಿಬೇಕು, ನಂಗೆ ಬೇಕೇ ಬೇಕು ಅಂತ ತಕ್ಷಣ ಹೋಗಿ ಕುಡಿಯೋದಿದೆಯಲ್ಲ, ಅದು ಅದಕ್ಕೆ ದಾಸ, ಇಂದ್ರಿಯ ದಾಸ ಅಷ್ಟೇ. ಇಂದ್ರಿಯ ದಾಸನ ಆದ್ರೂ ಒಂದು ರೀತಿ ನಡ್ಕೊತಾನೆ, ಕಂಟ್ರೋಲ್ ಒಂದು ರೀತಿ ನಡ್ಕೊತಾನೆ. ಹೀಗೆ ಪುರುಷ ಪ್ರಯತ್ನಕ್ಕೂ ಶಾಸ್ತ್ರಾರ್ಥಕ್ಕೂ ವಿಷಯವನ್ನು ಹೇಳ್ತೀವಿ. ಏನ್ ಹೇಳ್ತೀವಿ? ಶಾಸ್ತ್ರಾರ್ಥೆ ಪ್ರವೃತ್ತ ಪೂರ್ವಮೇವ ರಾಗದ್ವೇಷಯೋ ವಶಂ ನಾಗಚ್ಚೇ. ಯಾವ ಮನುಷ್ಯ ಶಾಸ್ತ್ರಾರ್ಥ ತೊಡಗಿರ್ತಾನೋ, ನಾನು ಶಾಸ್ತ್ರ ಅಂತ ಇರ್ಬೇಕಪ್ಪ, ಇದು ನನಗೆ ಮಾರ್ಗ, ಇದೇ ನನ್ನ ಆಶ್ರಯಸ್ಕರವಾದಂತ ಮಧು ಅಂತ ತೀರ್ಮಾನ ಮಾಡ್ಕೊಬಿಟ್ಟು, ದೊಡ್ಡವರಿಂದಲಾಗ್ಲಿ ಜನ್ಮ ಸಂಸ್ಕಾರದಿಂದಲಾಗ್ಲಿ ತಾನು ವಿಚಾರ ಮಾಡಿದಾಗಲಿ ಒಂದು ಶಾಸ್ತ್ರಾರ್ಥಕ್ಕೆ ಒಪ್ಕೋಬೇಕು. ಒಪ್ಕೊಂಡ ಮೇಲೆ ಆಗ
ಅವ್ರಿಗೆ ಏನೋ ರಾಗದ್ವೇಷ ಆಗಿ ಬರುತ್ತಲ್ಲ ವಿಷಯಗಳಿಂದ ಬರಲ್ಲ. ಮೊದಲೇ ಅವನು ನಾನು ಯಾವಾಗಲೂ ಇದಕ್ಕೆ ಸಿಕ್ಕಾಕೋಬಾರ್ದು, ನಾನು ಈ ರಾಗದ್ವೇಷ ಸಿಕ್ಕಾಕೊಂಡ್ರೆ ನನ್ನ ಶಾಸ್ತ್ರೀಯ ಮಾರ್ಗ ಬಿಟ್ಟು ಹೋಗುತ್ತೆ, ತಪ್ಪೋಗುತ್ತೆ ಅಂತ ಹೇಳಿ ಮೊದಲೇ ರಾಗದ್ವೇಷಗಳನ್ನ ಹತೋಟಿ ಇಟ್ಕೊಂಡವನಾಗಿಯೇ ಲೌಕಿಕ ಬದುಕಲ್ಲಿ ನಡ್ಕೊಳ್ತಾ ಹೋಗ್ಬೇಕು. ಹಾಗೆ ನಡ್ಕೊಳ್ತಾ ಹೋದವನಿಗೆ ಈ ಇವು ಹೆಚ್ಚಿಗೆ ಇದು ಮಾಡೋದಿಲ್ಲ. ಹೌದು, ನನ್ನ ಹೆಚ್ಚಿನ ಪುರುಷಾರ್ಥ ತಪ್ಪೋಗುತ್ತೆ, ನನ್ನ ಚಿಕ್ಕದಕ್ಕೆ ನಾನು ಬಲಿಯಾದರೆ. ಯಾವತ್ತೂ ಹಾಗೆ ಈ ಸಿಗತ್ತನೋ. ಇವಾಗ ನಾನು ಈ ಸಿನಿಮಾ ನೋಡಿದ್ರೆ ಅದು ಇನ್ನೇನೋ ಅಭಕ್ಷ್ಯ ಭಕ್ಷಣ ಮಾಡಿದ್ರೆ ತತ್ಕಾಲಕ್ಕೆ ಇಂದ್ರಿಯ ಸುಖ ಆಗ್ಬೋದನೋ, ಅದು ನಾನು ಪಡ್ಕೋಬೇಕಾದ್ರೂ ದೊಡ್ಡ ಫಲ ಆದಾಗ ಆ ದೊಡ್ಡ ಫಲಕ್ಕೆ ಇದು ಅಡ್ಡಿ ಮಾಡುತ್ತೆ ಅಂತ ಆದಾಗ ಅದು ಮಾಡಕ್ ಹೋಗಲ್ಲ. ಹೇಗೆ ಬಿಸ್ನೆಸ್ ಮಾಡೋರು ಯಾವುದೋ ಮನೆ ಏನೋ ಫಂಕ್ಷನ್ ಇರುತ್ತೆ, ಫಂಕ್ಷನ್ ಹೋದಾಗ ಒಂದು ಊಟ ಸಿಗತ್ತನ. ಆದ್ರೆ ನಾನು ನನ್ನ ಬಿಸ್ನೆಸ್ ಬಿಟ್ಬಿಟ್ಟು ಊಟಕ್ಕೆ ಹೋದೆ ಅಂದ್ರೆ ನನ್ನ ಬಿಸ್ನೆಸ್ ಅಲ್ಲಿ ಬರುವಂತ 20-50 ಸಾವಿರ ಹೋಗುತ್ತೆ. ಅವ್ನು ಊಟ ಅನ್ನೋದು 50 ರೂಪಾಯಿದು, ಅಷ್ಟಕ್ಕೆ ನಾನು ಬಿಸ್ನೆಸ್ ಬಿಟ್ಟು ಊಟಕ್ಕೆ ಹೋಗ್ತೀನಿ, ನಾನು ಹೋಗಲ್ಲ ಊಟಕ್ಕೆ ಅಂತಾನೆ. ದೊಡ್ಡ ಲಾಭಕ್ಕಾಗಿ ಚಿಕ್ಕ ಲಾಭ ಬಿಡೋದು ಮನುಷ್ಯನ ಸ್ವಭಾವ. ಹಾಗೆ ಹೆಚ್ಚಿನದಾದ ಪುಣ್ಯಲೋಕ ಇರ್ಬೋದು, ಆತ್ಮಜ್ಞಾನ ಅಂತ ಇರ್ಬೋದು, ಏನನ್ನ ಅಪೇಕ್ಷೆ ಪಡೋದು ಅದಕ್ಕಾಗಿ ಚಿಕ್ಕದನ್ನು ಬಿಡೋದು ಮನುಷ್ಯನ ಸ್ವಭಾವ. ಶಾಸ್ತ್ರ ನಿಂಗೆ ಇದು ಒಳ್ಳೇದು ಕಣೋ, ಇದು ಉತ್ತಮ, ಇದು ಹೆಚ್ಚಿನ ಲೋಕ, ಇದು ಹೆಚ್ಚಿನ ಫಲ, ಹೆಚ್ಚಿನ ಸುಖ ಅಂತ ಆತ್ಮಜ್ಞಾನವನ್ನು ಸ್ವರ್ಗಲೋಕವನ್ನು ಯಾವುದೋ ಒಂದನ್ನು ಹೇಳುತ್ತಲ್ಲ, ಅದು ಅವರ ಸಂಸ್ಕಾರಕ್ಕಾಗಿ ಅವ್ರು ಆರಿಸ್ಕೋತಾರೆ. ಕೆಲವು ಜನ ಸ್ವರ್ಗಲೋಕವನ್ನು ಆರಿಸ್ಕೋತಾರೆ, ಕೆಲವು ಜನ ಚಿತ್ತಶುದ್ಧಿನ ಆರಿಸ್ಕೊಂಡು ಮೋಕ್ಷ ಮಾರ್ಗಕ್ಕೆ ಹೋಗ್ತಾರೆ. ಅದು ಅವ್ರವ್ರು ಬಿಟ್ಟಿದ್ದು. ಆ ಮೋಕ್ಷ ಮಾರ್ಗಕ್ಕೆ ಹೋಗ್ಬೇಕು ಅಂತ ಅಪೇಕ್ಷೆ ಪಟ್ಟು ಅದಕ್ಕೆ ಹೋಗೋರು ಈ ಅಭಕ್ಷ್ಯ ಭಕ್ಷಣ ಅಪೇಯಪಾನ ಅಗಮ್ಯ ಗಮನ ಮಾಡಿದ್ರೆ ತತ್ಕಾಲದಲ್ಲಿ ಆಗೋ ಸುಖಕ್ಕಿಂತ ಆ ಸುಖ ಹೆಚ್ಚಿಂದಾದ್ರಿಂದ ಈ ಸುಖ ನಂಗೆ ಬೇಡ, ಬಿಡ್ತೀನಿ, ಆ ಸುಖವೇ ನಂಗೆ ಬೇಕು, ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಅದಕ್ಕೆ ಒದ್ದಾಡ್ತೀನಿ ಅಂತ. ಈ ಪರೀಕ್ಷೆಯಲ್ಲಿ ಟಿವಿ ನೋಡ್ತಾ ಕೂತ್ಕೊಂಡ್ರೆ ಆಟ ಆಡಿದ್ರೆ ಮಜಾ ಇದೆ. ಆದ್ರೆ ಪರೀಕ್ಷೆ ಏನಾಗುತ್ತೆ, 35 ನಂಬರ್ ಬರ್ತೋ 30 ಬರ್ತದೆ. ಆದ್ರೆ ಆಟನೂ ಬೇಡ, ಟಿವಿನೂ ನೋಡಲ್ಲ, ಓದ್ತೀನಿ ಅಂತ ಹೇಳಿ 8 ಗಂಟೆ 10 ಗಂಟೆ ಓದಿದ್ರೆ ಅವನಿಗೆ 90% 90 ಅದು ಖುಷಿ ಅವನಿಗೆ. ಒಟ್ಟು ಮನುಷ್ಯನಿಗೆ ಹೆಚ್ಚಿನದಕ್ಕಾಗಿ ಕಮ್ಮಿದನ್ನು ಬಿಡೋದು ಅನ್ನೋದು ಸ್ವಭಾವ. ಅದು ಯಾವ್ದನ್ನ ಹೆಚ್ಚು ಅನ್ಕೋಬೇಕು ಅನ್ನೋದು ತೀರ್ಮಾನ ಬೇರೆ. ಅವ್ರವ್ರು ಬಿಟ್ಟಿದ್ದು. ನನ್ನ ಜೀವನದಲ್ಲಿ ನನ್ ದುಡ್ಡೇ ಹೆಚ್ಚು, ನನ್ನ ಜೀವನದಲ್ಲಿ ಐಹಿಕ ಭೋಗವೇ ಹೆಚ್ಚು ಅನ್ಕೋಬಹುದು, ಅದು ಅವ್ರು ಬಿಟ್ಟು. ಇಲ್ಲ ನನಗೆ ಪುಣ್ಯ ಪ್ರಾಪ್ತಿ ಆಗ್ಬೇಕು, ನಾನು ಪುಣ್ಯವಂತನಾಗಬೇಕು, ಶಾಸ್ತ್ರೀಯ ಮನುಷ್ಯನಾಗಬೇಕು, ನಾನು ಉತ್ತಮ ಲೋಕಕ್ಕೆ ಹೋಗಲ್ಲ, ತತ್ವಜ್ಞಾನ ಪಡ್ಕೋಬೇಕು ಅಂತ ಅವ್ರು ಬಿಟ್ಟಿದ್ದು. ಶಾಸ್ತ್ರೀಯ ಪುರುಷನಾದವನು ಶಾಸ್ತ್ರ ಮಾರ್ಗದ ಹೊರಟವನಾದಾಗ ಮೊಟ್ಟ ಮೊದಲು ರಾಗದ್ವೇಷಗಳನ್ನ ಕಂಟ್ರೋಲ್ ಮಾಡಿ, ಜ್ಞಾಪಕದಿಂದ ಮಾತಾಡಬೇಡಿ, ಶಾಸ್ತ್ರ ನಿಷಿದ್ಧವಾದ ಪದಗಳನ್ನು ಬಳಸಬಾರ್ದು, ಶಾಸ್ತ್ರದ ಕ್ರಿಯೆಯನ್ನು ಮಾಡಬಾರ್ದು, ಶಾಸ್ತ್ರದ ಭಾವನೆ ಕ್ರಿಯೆ ಮತ್ತು ಆಹಾರ ನಡವಳಿಕೆ ಎಲ್ಲದನ್ನು ಚೌಕಟ್ಟು ಹಾಕ್ತಾರೆ. ರಾಗದ್ವೇಷ ಕಾರಣ ಪರಧರ್ಮಕ್ಕೆ ಅದು ಹೋಗೋದಾಗ್ಲಿ, ಬಿಸ್ನೆಸ್ಗೆ ಹೋಗೋದಾಗ್ಲಿ, ಅದು ಬೇರೆ ಜಾತಿ ಮದುವೆ ಆಗೋದಾಗ್ಲಿ, ಬೇರೆ ಎಲ್ಲ ರಾಗದ್ವೇಷ ಕಾರಣ. ಒಬ್ಳು ಒಂದು ಹಿಂದೂ ಹುಡುಗಿ, ಯಾಕಪ್ಪ ನೀನ್ ಮುಸ್ಲಿಂ ಆದೆ ಅಂತ ಅವನು ಇಂಟರ್ವ್ಯೂ ಮಾಡಿದ್ರು. ಈ ಹಿಂದೂ ದೇವಾಲಯದಲ್ಲಿ ದೇವರಿಗೆ ತನ್ನ ರಕ್ಷಣೆ ಮಾಡ್ಬೇಕಾಗಲ್ಲ, ಅದನ್ನೇ ಹೊಡೆದು ಬಿಡ್ತಾರೆ, ಈ ದೇವ್ರ ಪ್ರಯೋಜನ, ಹಿಂದೂ ದೇವ್ರ ಪ್ರಯೋಜನ ಇಲ್ಲ, ಅಲ್ಲಂಗೆ ಏನು ರೂಪ ಇಲ್ಲ, ಆಕಾರ ಇಲ್ಲ, ಅದೇ ಬೆಟರ್ ಅನಿಸ್ತು, ಅದಕ್ಕೆ ನಾನು ಮುಸಲ್ಮಾನ ಆದೆ ಅಂತ. ಅದು ಕಲ್ಚರ್ ಥೀಫ್ ಅಂತ. ಅವಳಿಗೆ ಬೇಕಾಗಿರೋದು ದೈಹಿಕ ಸುಖ. ದೈಹಿಕ ಸುಖಕ್ಕೆ ಯಾವ ಮುಸಲ್ಮಾನ ಹುಡುಗ ಇಷ್ಟಪಟ್ಟು ಅದಕ್ಕೆ ಹೊರಗಡೆ ಬಣ್ಣ ಕಟ್ತಾ ಇದ್ದಾಳೆ, ನನಗೆ ಹಿಂದೂ ದೇವರಲ್ಲಿ ನಂಬಿಕೆ ಇಲ್ಲ ಅಂತ. ಹಿಂದೂ ದೇವರನ್ನ ಕಲ್ಲು ಮಣ್ಣು ಅಂತ ಅಂದ್ಕೊಂಡಿದ್ದಾರೆ. ಅದೇ ಕಲ್ಲು ಮಣ್ಣು ಅಲ್ಲೂ ದೇವ್ರು ಕಾಣ್ತಾ ಇದ್ದಾರೆ, ಅಚ್ಕಾರಿಕೆ ಕೊಡ್ತಾ ಇಲ್ಲ ಅವನಿಗೆ. ಕಲ್ಲು ಮಣ್ಣನ್ನು ದೇವರಾಗಿ ನೋಡ್ತಾ ಇರಲ್ಲ ಇವರು ಎಷ್ಟು ದೊಡ್ಡವ್ರು ಅಂತ ಗೊತ್ತಾಗಿಲ್ಲ. ಇವ್ರಿಗೆ ಕಲ್ಲು ಮಣ್ಣು ಅಷ್ಟೇ ದೇವ್ರು ಅಂದ್ಕೊಂಡ್ಬಿಟ್ಟು ಅದು ಹೊಡೆದೋಗ್ಬಿಟ್ಟು ದೇವರೇ ಇಲ್ಲ ಅಂತ ಆ ವಿವೇಕಕ್ಕೆ ಹೋಗಿದ್ದಾಳೆ ಅಂದ್ರೆ ಅವಳ ತಿಳುವಳಿಕೆ ಎಷ್ಟೊಂದು ವಿಷಯ ಮಾಡಿ ಅಷ್ಟೇ. ಅವರವರ ಆಸೆಗೆ ಹೊರಗಡೆಯಿಂದ ಇನ್ನೊಂದು ಬಣ್ಣ ಕಟ್ಟೋದಿದು. ಇದು ಕಲ್ಚರ್ ಥೀಫ್ ಅಂತಾರೆ ಏನಿದೆ. ಯಾಹಿ ಪುರುಷಸ್ಯ ಪ್ರಕೃತಿ ಸಾ ರಾಗದ್ವೇಷ ಪರಸ್ಪರೈವ ಸ್ವಕಾರ್ಯೇ ಪುರುಷಂ ಪ್ರವರ್ತಯತಿ. ಯಾವುದು ಪುರುಷನ ಪ್ರಕೃತಿ ಇದೆಯೋ, ಪ್ರತಿಯೊಬ್ಬ ಮನುಷ್ಯಗೂ ಒಂದು ಪ್ರಕೃತಿ ಇರುತ್ತೆ. ಪ್ರಕೃತಿಯನ್ನೇ ಸ್ವಭಾವ, ನೇಚರ್. ಅದು ರಾಗದ್ವೇಷ ಪುರಸ್ಸರವಾಗಿಯೇ ಇರುವಂತಹ ಪ್ರಕೃತಿ ಪ್ರತಿಯೊಬ್ಬರದು. ಶಾಸ್ತ್ರೀಯ ಮಾರ್ಗದಾಗೂ ರಾಗವೇ ಅದು. ಇದಕ್ಕೆ ಹೋಲಿಸ್ಕೊಂಡ್ರೆ ಬೆಟರ್ ಒಂದು ಬೇಕೇ ಹೊರತು ಇವಾಗ ನಾನು ಪೂಜೆ ಮಾಡ್ಬೇಕು, ನಾನು ಅಗ್ನಿಹೋತ್ರ ಮಾಡ್ಬೇಕು, ಅದು ರಾಗವೇ ಅದು. ರಾಗಲ್ದಿದ್ದಲ್ಲಿ ತೊಡಗಕ್ಕಾಗಲ್ಲ. ಯಾವ್ದೊಂದು ರಾಗ ಇಲ್ಲದೆ ಹೋದ್ರು ಏನನ್ನು ಮಾಡಕ್ಕಾಗಲ್ಲ. ಏನಪ್ಪಾ ಅಂದ್ರೆ ಇಸ್ಪೀಟ್ ಆಡೋಕ್ಕಿಂತ ಅದೇ ಪೂಜೆ ಮಾಡೋದು ಬೆಟರು, ಇನ್ನೇನೋ ಸಿನಿಮಾ ಹೋಗೋಕ್ಕಿಂತ ವೇದಾಧ್ಯಯನ ಹೇಳೋದು ಬೆಟರು ಅಂತ ಈ ರೀತಿ ಅನ್ಬೇಕೇ ಹೊರತು ಇದು ರಾಗದ್ವೇಷ ಇಲ್ಲ ಅನ್ನೋಕ್ ಬರಲ್ಲ. ಆತ್ಮಜ್ಞಾನ ಆಗುವವರೆಗೂ ರಾಗದ್ವೇಷ ಹೋಗೋದೇ ಇಲ್ಲ. ಅವಿದ್ಯೆ ಇದ್ಮೇಲೆ, ಅವಿದ್ಯೆ ಮರಿ ಕಾಮ ಆದ್ಮೇಲೆ ಕಾಮದಿಂದ ರಾಗದ್ವೇಷ ಬಂದೇ ಬರುತ್ತೆ, ಏನ್ ಮಾಡಕ್ಕಾಗಲ್ಲ.
ಆದ್ರಿಂದ ಪುರುಷನಿಗೆ ಅಜ್ಞಾನಿಯಾದ ಪುರುಷನಿಗೆ ಪ್ರತಿಯೊಬ್ಬರಿಗೂ ಒಂದು ಪ್ರಕೃತಿಯ ಸ್ವಭಾವ ಅಂತ ಇರುತ್ತೆ. ಅದು ರಾಗದ್ವೇಷ ಪುರಸ್ಸರವಾಗಿಯೇ ಹೋಗ್ತಾ ಇರುತ್ತೆ. ಮನುಷ್ಯರನ್ನ ಆ ರೀತಿಯಾಗೆ ಅದು ತೊಡಗಿಸುತ್ತೆ. ಮಾಡುವಾಗದು ಹೋಗು ಮಾಡುವ ಅದು ಹೋಗು ತಗೊಂಬ, ಕಷ್ಟ ಆದ ಬರ ಎಲ್ಲ ಹೋಗು, ಅದು ಒಂದು ಮನೆ ನೆನೆದು ಬರ ಎಲ್ಲ ಹೋಗು ತಗೊಂಬ ಅಂತ ಅದು ದಬ್ಬತ್ತೆ. ಅದು ಆ ಆಸೆ ಮಾಡಿಸುತ್ತೆ, ಬಿಡಲ್ಲ. ಈಗ ಮನುಷ್ಯ ಬೇಕು ಅಂತ ಅಂದ್ಬಿಟ್ರೆ ಆ ಬಾಕಿ ಕಷ್ಟ ಲೆಕ್ಕ ಇಲ್ಲ. ಈಗ ನಾವು ಕ್ರಿಕೆಟ್ ಆಡ್ತಿದ್ವಲ್ಲ ಬಾಳಿದೆ, ನಮ್ ತಲೆ ಏನ್ ಕೆಟ್ಟ ಬಿಸಲಿ ಕಾಗೆ ನಾಯಿ ಕತ್ತೆಗಳು ಕೂಡ ಕಟ್ಟೆ ಮೇಲೆ ಬರುತ್ತೆಪ್ಪ, ಅದಕ್ಕಿಂತ ಕಡೆ ಕಟ್ರು ನೀವು ಅಂತಿದ್ರು. ಕಾಗೆ ನಾಯಿ ಕತ್ತೆಗಳು ನಮ್ಮ ಕಾಗೆ ಮರದ ಕೊಂಬೆ ಸಂದಿ ಹೋಗುತ್ತೆ ಬಿಸಿಲು ಅಂತ, ಕತ್ತೆ ಏನಾದ್ರೆ ಕಟ್ಟೆ ಮೇಲೆ ಬರುತ್ತೆ. ಈ ಕೆಟ್ಟ ಬಿಸಿಲು ಆಡ್ತಾ ಇದೆ. ನಮ್ಗೆ ಆಟದಲ್ಲಿ ಎಷ್ಟು ಆಸಕ್ತಿ ಅಂದ್ರೆ ಆ ಬಿಸಿಲೇ ಕಾಣ್ತಿರ್ಲಿಲ್ಲ ನಮ್ಗೆ. ಇಷ್ಟಪಡ್ತೀವ ಅದ್ ಬಾಕಿ ಲೆಕ್ಕ ಕಷ್ಟ ಲೆಕ್ಕ ಬರೀ. ಒಂದು ಫಂಕ್ಷನ್ ಮಾಡ್ತಾ ಇರಲ್ಲಪ್ಪ, ಫಂಕ್ಷನ್ ಮಾಡೋರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ಆ ಓಡಾಟ, ಹಂಸೋದು, ಕೆಲಸ ಮಾಡೋದು, ಬೆವ್ರು ಇಳಿತಾ ಇರುತ್ತೆ, ಸುಸ್ತಾಗ್ತದೆ, ಕಾಲು ಬಿದ್ದೋಗ್ತದೆ. ಆದ್ರೂ ಉತ್ಸಾಹ, ಸಂಭ್ರಮ. ಆ ನೆಂಟಷ್ಟು ಬಂದು ಮೇಲೆ ಅವ್ರ ಜೊತೆ ಮಾತಾಡೋದು, ಓಡಾಡೋದು, ಬಡಿಸೋದು, ಕೊಡೋದು, ತಗೊಳ್ಳೋದು, ಮಾತಾಡೋದು, ಮಾಡೋದು ಉತ್ಸಾಹ ಮಾಡ್ತಿರ್ತಾರೆ. ಅಂದ್ರೆ ಅದೊಂದು ಆಸಕ್ತಿ ಇರೋದ್ರಿಂದ ಅವ್ರಿಗೆ ಆಗುವ ಆಯಾಸ ಲೆಕ್ಕಕ್ಕೆ ಬರಲ್ಲ. ಸಂಜೆ ಎಲ್ಲ ಹೋಗಿ ಬಂದ್ಮೇಲೆ ಫಂಕ್ಷನ್ ಮುಗಿದ ಮೇಲೆ ಉಷಪ್ಪ ಅಮ್ಮ ಒಂದು ಲೋಟ ಕಾಫಿ ಕೊಡೋದು ಬೈತಾಳೆ. ಸುಮ್ಮನೆ ನಾನು ಬೆಳಗ್ಗೆ ಸತ್ತಿದ್ದೀನಿ, ನೀನೇ ಅಲ್ಲೇ ಇದೆ ಫ್ಲಾಸ್ಕ್ ಹಾಕೋ, ಇಲ್ಲ ಬಿಸಿ ಮಾಡ್ಕೋ, ಮತ್ತೆ ನನ್ನನ್ನು ಎಬ್ಬಿಸ್ತೀಯಾ ಅಂತ ಹೇಳ್ಬಿಟ್ಟು ಆ ಬೈತಾಳೆ. ಅವಾಗ ಅವಳಿಗೆ ಸುಸ್ತಾಗ್ಬಿಟ್ಟಿರ್ತಾಳೆ, ಆಗಲ್ಲ. ಇವತ್ತು ಕಾಫಿ ಕೇಳಿದು ಬೈತಾಳೆ ಅವಳು. ಅಲ್ಲ ಅದು ಮನುಷ್ಯ ಸ್ವಭಾವ. ಅದು ಬೆಳಗ್ಗೆ ಇಷ್ಟು ಒದ್ದಾಡ್ತಾ ಓಡಾಡಿದಲ್ಲ ಅಂದ್ರೆ ಹೌದು ಅದು ಮಾಡ್ಬೇಕು, ಡ್ಯೂಟಿ ಕರ್ತವ್ಯ ಮಾಡಿದೆ ಅಂತ ಅದಕ್ಕೆ ನನ್ನ ಶಬ್ದ ಹೇಳ್ತಾಳೆ. ಅದು ಇಷ್ಟ ಅನ್ನೋದನ್ನ ತೋರಿಸಲ್ಲ ಅವಳು, ಅವ್ರ ಆಸಕ್ತಿ ತೋರಿಸಲ್ಲ, ಅದೇ ಡ್ಯೂಟಿ. ಹಾಗೆ ಮನುಷ್ಯನಿಗೆ ಯಾವ ಮನುಷ್ಯನೇ ಆಗಲಿ ಪ್ರತಿಯೊಬ್ಬರಿಗೂ ಒಂದು ಪ್ರಕೃತಿ ಇದ್ದೇ ಇರತ್ತೆ. ಅದು ರಾಗದ್ವೇಷ ಪುರಸ್ಸರವಾಗಿಯೇ ತನ್ನ ಕೆಲಸದಲ್ಲಿ ಅದು ತೊಡಗಿಸೇ ತೊಡಗಿಸತ್ತೆ. ಸಾಕು, 11:15 ಆಯ್ತು, ನಾಳೆ ಮುಂದೆ ಮಾಡೋಣ.